ನಮಸ್ಕಾರ ಸರ್. ನನ್ನ ಹೆಸರು ತಾಹಿರ್ ಪಾಷಾ, MBS ಫ್ಯಾಮಿಲಿಯಿಂದ ಎರಡನೇ ಮಗ. ನಮ್ಮ ತಂದೆ ಹೆಸರು ಅಬ್ದುಲ್ ರಫೀಕ್ ಸಾಬು, ಜೈಬರಾತ್ ಬಸ್ಸು ಓನರು. ಇವತ್ತು ನಾನು ಎರಡು ಮಾತು ಹೇಳಕ್ಕೆ, ನಿಜ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಒಂದೇನಂದ್ರೆ, ತಾವು ಪ್ರೆಸ್ ಮೀಟು ಒಂದು ಕಾನ್ಫರೆನ್ಸ್ ಆಗಿ ನಮ್ಮ ತಂದೆ ಮನೆಯಲ್ಲಿ ನಮ್ಮ ತಂದೆಗೆ ಪ್ರಶ್ನೆಗಳು ಕೇಳಿದ್ರು. ಅದು ಹೇಳಿದ್ದು ಕೇಳಿದೆಲ್ಲ ಸತ್ಯ ಇಲ್ಲ, ಹೇಳ್ಕೊಟ್ಟಿದ್ದು ಇದು ಯಾವತ್ತು ನಡೆದಿದ್ದು ಅಂದರೆ ತಮಗೆ ಚೆನ್ನಾಗಿ ಗೊತ್ತಿದೆ. 9th April 2026 ನಡೆದಿದ್ದು. ಇದು ಏನು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದೇನೆಂದರೆ, 8 ನೈಟ್ ತಂದೆ ಹೇಳಿದ್ದಾರೆ, ನನಗೆ ನೈಟ್ ಎಲ್ಲ ನಿದ್ದೆ ಇಲ್ಲ, ನನಗೆ ಪ್ರಾಬ್ಲಮ್ ಮಾಡಿದ್ದಾನೆ ಅಂತೇಳಿ ಮನೆ ಆಚೆ ಕೂತಿದ್ದಾರೆ. 8th ನೈಟ್ ಏನು ನಡೆದಿದೆ, ನಾನು ಅದು ಒಂದು ಕ್ಲಾರಿಫಿಕೇಶನ್ ಕೊಡಕ್ಕೆ ನಾನು ನಿಜ ಏನಿದೆ ಅಂತ ನಾನು ಬಂದು ಹೇಳ್ತೀನಿ. 8th ನೈಟು ನಾನು ಒಬ್ಬನೇ ಮನೆಯಲ್ಲಿ ಇದ್ದಿಲ್ಲ. ನಂಬರ್ 1, ಫೈರೋಜ್ ಪಾಷಾ ಅಂತ ನಮ್ಮ ಕಸಿನ್ನು ಬ್ರದರು, ಆಕಿಲ್ ಎಲೆಕ್ಟ್ರಿಷಿಯನ್ ಮುಲ್ಬಾಗಲ್ಲು, ಅವರು ನಮ್ಮ ಫಾರ್ ಕಸಿನ್ನು, ಅವರು ಇದ್ರು 2. ನಾನು 3ನೇ. ಮತ್ತೆ ನಮ್ಮ ತಂದೆಯವರು ತಂಗಿ ಅಖ್ತರ್ ಬೇಗಂ ಅಂತ ಅವರು ಇದ್ರು ಮನೆಯಲ್ಲಿ. ಮತ್ತೆ ಅವರು ಇನ್ನೊಬ್ರು ತಂಗಿ ಗುಲ್ಜಾರ್ ಬೇಗಂ ಅಂತ ತುಮಕೂರಿಂದ ಬಂದಿದ್ರು, ಅವರು ವಾಸಿ ಮಾಡ್ತಾ ಇದ್ರು. ಮತ್ತೆ 2 ಕೆಲಸ ಮಾಡಿದವರು ಇದ್ರು ಮನೆಯಲ್ಲಿ, ಅದೇ ಮನೆಯಲ್ಲಿ. ನಮ್ಮ ದೊಡ್ಡಕ್ಕ ಕೂಡ ಇದ್ರು ಮನೆಯಲ್ಲಿ. ಇಷ್ಟು ಜನ ನಾವು ವಾಸಿ ಮಾಡ್ತಾ ಇದ್ರು ಮನೆಯಲ್ಲಿ. ಅದಾದ್ಮೇಲೆ ಬೆಳಗ್ಗೆ 5 ಗಂಟೆಗೆ 5 ಗಂಟೆ 6 ಗಂಟೆ ನಮ್ಮ 5-5:15 ನಮ್ಮ ಮಿಸ್ಸಸ್ಸು ಮನೆಗೆ ಬಂದ್ರು. ತಂದೆ ನೈಟು ಫೋನ್ ಮಾಡಿ, ತಂದೆ ಏನಂತಂದ್ರೆ, ಬನ್ನಿ ನನಗೆ ಬೆಳಗ್ಗೆ ಬಂದ್ಬಿಟ್ಟು ಮಾತಾಡ್ಕೊಂಡು ಹೋಗಿ, ಮಾತಾಡಬೇಕು ಅಂತ ತಂದೆ ಮಾಡಿದ್ದು ಕಾಲ್ ಹಿಸ್ಟ್ರಿ ಇದೆ ತಂದೆ. ಅದು ಮಾಡಿ ನಾನು ಒಬ್ಬನೇ ಫೋನಲ್ಲಿ ಮಾಡಿದ್ರೆ ಕೂಡ ನಮ್ಮ ಈ 2 ಸಿಸ್ಟರ್ಸ್ ಮುಂದೆ ಮಾಡಿದ್ದು ಫೋನ್. ಸರ್, ಟೋಟಲ್ ಎಷ್ಟು ಜನ ಅಣ್ಣ ತಮ್ಮಂದ್ರು ಸರ್ ನಿಮ್ಮ ತಂದೆ? ಸರ್, ನಾವು ಬಂದ್ಬಿಟ್ಟು 2 ಬ್ರದರ್ಸ್ ಮತ್ತೆ 2 ಸಿಸ್ಟರ್ಸ್. ಮುಖ್ಯವಾಗಿ ನಿಮ್ಮ ತಂದೆಯವರು ಒಂದು ಆರೋಪ ಮಾಡಿದ್ರು, ನಮ್ಮ ಒಂದು ಆಸ್ತಿ ಪ್ರಾಪರ್ಟಿ ಏನಿದೆ ನಮ್ಮ ಮಕ್ಕಳಿಗೆ ಹಂಚಿಕೆ ಮಾಡಿದ್ದೀನಿ, ರಿಮೈನಿಂಗ್ ನನ್ನ ಸ್ವಂತ ಅರ್ಜಿ ಒಂದು ಏನು ಸಂಪಾದನೆ ಮಾಡಿಟ್ಕೊಂಡಿದ್ದೀನಿ, ಅದು ಪ್ರಸ್ತುತ ನನ್ನ ಹತ್ರ ಇದೆ. ಅದಕ್ಕೆ ಸಂಬಂಧಿಸಿದಾಗೆ ಈ ಹಿಂದೆ ಕೂಡ ಅವರು ಸುದ್ದಿಗೋಷ್ಠಿ ಮಾಡಿದ್ರು. ನಿಮ್ಮಿಂದ ಒಂದಷ್ಟು ಸಮಸ್ಯೆಗಳಾಗಿದೆ ಅನ್ನೋ ಒಂದು ಆರೋಪ ನಿಮ್ಮ ಬ್ರದರ್ ಕೂಡ ಸೇರಿ ಮಾಡಿದ್ದಾರೆ. ನಿಮ್ಮ ತಂದೆಯವರು ಪ್ರೆಸ್ ಮೀಟಲ್ಲಿ ಕೊಡುವಂಥ ಸಂದರ್ಭದಲ್ಲಿ ನಿಮ್ಮ ಚಿಕ್ಕಪ್ಪರು ಕೂಡ ಒಳಗೊಂಡಿದ್ರು. ಏನು ಅದೊಂದು ಕ್ಲಾರಿಫಿಕೇಶನ್ ಕೊಡ್ತೀರಾ? ಮೊದಲನೇದು ಈ ಡೀಟೇಲ್ ಆಗಿ ನಾನು ಹೇಳ್ತೀನಿ, ಸ್ಟೆಪ್ ಬೈ ಸ್ಟೆಪ್ಪು. ಫಸ್ಟು ಆರೋಪ ನನ್ನ ಮೇಲೆ ಮಾಡಿದ್ದು, ಇದು ಪ್ರೀ ಪ್ಲ್ಯಾನ್ಡ್ ಆರೋಪ ನನ್ನ ಮೇಲೆ ಮಾಡಿದ್ದು. ಒಳ್ಳೆಯವ್ರಿಗೆ ಕ್ರಿಮಿನಲ್ ಅಂತೇಳಿ ಇದು ಮೀಡಿಯಾ ಮಿಸ್ಯೂಸ್ ಮಾಡಿ, ಸೀನಿಯರ್ ಸಿಟಿಸನ್ ಮೈಂಡು ಡಿಸ್ಟರ್ಬ್ ಮಾಡಿ, ಮಿಸ್ಯೂಸ್ ಮಾಡಿ, ಇದೆಲ್ಲ ಪ್ರೀ ಪ್ಲಾನ್ ಮಾಡಿ ಇದು ಯಾರಂದ್ರೆ ನಮ್ಮ ಅಣ್ಣ ತನ್ವೀರ್ ಪಾಷಾ. 1. ಸೆಕೆಂಡು, ಇದು ಫೋರ್ಸ್ ಆಗಿ ನಮ್ಮ ತಂದೆಗೆ ಇದು ಹೇಳ್ಕೊಟ್ಟಿದ್ದು. ಹೆಲ್ತ್ ಅವ್ರದ್ದು ಸರಿಯಾಗಿ ಇದ್ದಿಲ್ಲ. ಈಗ ತಮ್ಮ ವಿಡಿಯೋ ಇದು ಒಂದ್ಸತಿ ರೀಪ್ಲೇ ಮಾಡಿ ನೋಡಿ, ಅದರಲ್ಲಿ 2-3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫೋಕಸ್ ಮಾಡಕ್ ನೋಡಿದ್ರೆ, ನಾನು ಕೊಡ್ತೀನಿ ನನ್ನ 2ನೇ ಮಗನ್ಗೆ, ಕೋರ್ಟಲ್ಲಿ ಕೊಡ್ತೀನಿ, 1 ಡಿಕ್ಲರೇಷನ್ ಪಾಯಿಂಟು. 2 ಬಂದ್ಬಿಟ್ಟು ನಾನು ಕೊಡ್ತೀನಿ, ವಿಲ್ ಮಾಡ್ತೀನಿ, ಏನ್ ಬೇಕು ಅದ್ರ ಕೂಡ ಅವ್ನು ಕೊಡ್ತೀನಿ, ಮೋಸ ಮಾಡೋದಿಲ್ಲ 2ನೇದು. 3ನೇದು ಬಂದ್ಬಿಟ್ಟು ಹೇಳಿದ್ದಾರೆ, ನಾನು ಕರ್ದಿ ನಾನು ಕೊಡ್ತೀನಿ, ಈಗ ಬೇಡ ಅಂತ 3 ಸ್ಟೇಟ್ಮೆಂಟ್ ಹೇಳಿದ್ದಾರೆ ನಮ್ಮ ತಂದೆ. ಸರ್, ನಿಮ್ಮ ತಂದೆಯವ್ರ ಜೊತೆ ಯಾಕೆ ನಿಮ್ಗೆ ಒಂದು ಬಾಂಧವ್ಯ ಚೆನ್ನಾಗಿಲ್ವಾ? ಪ್ರಸ್ತುತ ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರಾ ಸರ್? ನಾನು ವಾಸಿ ಮಾಡ್ತಾ ಇರೋದು ಬೆಂಗಳೂರಲ್ಲಿ. ನನಗೆ ಊಟಕ್ಕೆ ಇರ್ಲಿ, ಜೀವನಕ್ಕಿರ್ಲಿ ನಮ್ಮ ಭಾರ್ಯನೇ ಫಸ್ಟು, ಆ ದೇವರು. ಮತ್ತೆ ಸೆಕೆಂಡು ನಮ್ಮ ಭಾರ್ಯ ನೋಡ್ಕೊತಾ ಇರೋದು. ಬಟ್ಟೆ ಇರ್ಲಿ, ಲೈಫ್ ಇರ್ಲಿ, ಏನಾದ್ರೂ ಇರ್ಲಿ, ನಮ್ಮ ಲೈಫ್ ಸ್ಟೈಲ್ ಇರ್ಲಿ, ನಮ್ಮ ಭಾರ್ಯನೇ ನೋಡ್ಕೊತಾ ಇರೋದು. ಮುಳ್ಬಾಗಲ್ನಲ್ಲಿ ನಮ್ಮ ತಂದೆ, ಇದು 2 ನಮ್ಗೆ ನೋಡ್ಕೊತಾ ಇರೋದು. ನಿಮ್ಮ ತಂದೆಯವರಿಗೆ ಒಂದಷ್ಟು ವಯಸ್ಸು ಬೇರೆ ಆಗಿದೆ, ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಇರೋದ್ರಿಂದ ಅವ್ರನ್ನ ನಿರಂತರವಾಗಿ ಮಕ್ಕಳಾಗಿ ನೀವು ನೋಡ್ಕೊಂತಾ ಇದ್ದೀರಾ ಇಲ್ವಾ, ಯಾಕೆ ಅಂತ? ಸರ್, ಇದು ಪ್ರಶ್ನೆಗೆ ನಾನು ಒಂದು ಫೋಟೋ ಮುಖಾಂತರ ಮತ್ತೆ ಡಾಕ್ಯುಮೆಂಟ್ ಮುಖಾಂತರ ನನ್ನ ಹತ್ರ ಇದೆ. ನಮ್ಮ ತಂದೆ 2022 ಇಂದ ಜರ್ನಿ, ಒಂದು ಅವಾರ್ಡ್ಸ್ ಇರ್ಲಿ, ಮಿನಿಸ್ಟ್ರಿ ಅವಾರ್ಡ್ಸ್, ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೊಟ್ಟಿದ್ರು. ಅದಕ್ಕೆ ನಾನು ನಮ್ಮ ಭಾರ್ಯ ಇದ್ರು. ಮತ್ತೆ 2ನೇದು ಬಂದ್ಬಿಟ್ಟು ನಮ್ಮ ಮಿಸ್ಸಸ್ಗೆ ಬೆಸ್ಟ್ ಅಡ್ವೊಕೇಟ್ ಅಂತ ಬೆಂಗಳೂರಲ್ಲಿ ಕೊಟ್ರು, ಸಿದ್ದರಾಮಯ್ಯ ಸರ್ ಅವರು CM ಇದ್ದಾಗೆ.
ಆವಾಗ ಕೂಡ ನಮ್ಮ ತಂದೆ ಇದ್ರು. ಎನಿ ಸಣ್ಣ ಪುಟ್ಟ ಇರ್ಲಿ ನಮ್ಮ ತಂದೆಗೆ ತಗೊಂಡ್ಬಿಟ್ಟು ಮನೆಯಲ್ಲಿ ನಮ್ಮ ತಂದೆ ಬರ್ಡೇ ಇದ್ರೆ ಕೂಡ ನಾನು MBS ಕುಟುಂಬಕ್ಕೆ ಇಟ್ಕೊಂಡ್ಬಿಟ್ಟು ಫೋಟೋಸ್ ಎಲ್ಲ ನಾನು ಪಬ್ಲಿಷ್ ಮಾಡಿ ನಮ್ಮ ಕುಟುಂಬ ಅವ್ರಿಗೆ ಮುಲ್ಬಾಗಲಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಕಾಂಟ್ಯಾಕ್ಟ್ ನಂಬರ್ಸ್ ನನ್ನ ಜೊತೆಯಲ್ಲಿ ಇದ್ದಾರೆ, ಮುಲ್ಬಾಗಲ್ ಗ್ರೂಪ್ಸ್ ಎಷ್ಟಿದೆ ನನ್ನದ್ರಲ್ಲಿ, ಅದ್ರೆಲ್ಲ ನಾನು ಶೇರ್ ಮಾಡಿದ್ದೀನಿ. ಸರ್ MBS ಫ್ಯಾಮಿಲಿ ಅಂತಂದ್ರೆ ಮುಳಬಾಗ್ಲಲ್ಲಿ ಬಹುದೊಡ್ಡ ಫ್ಯಾಮಿಲಿ, ಹೌದು ಸರ್, ಒಳ್ಳೆ ಹೆಸರಿಟ್ಟಿರುವಂತ ಒಂದು ಫ್ಯಾಮಿಲಿ. ಹೌದು. ಇವತ್ತೊಂದು ಕೌಟುಂಬಿಕ ವಿಚಾರಗಳಲ್ಲಿ, ಒಂದು ಪ್ರಾಪರ್ಟೀಸ್ ವಿಚಾರದಲ್ಲಿ ಈ ರೀತಿ ಹೊರಗಡೆ ಬರೋದು ಎಷ್ಟು ಸರಿ ಅಂತ ಅನ್ಸುತ್ತೆ? ಇದು ಎಲ್ಲ ಬರ್ತಾ ಇರ್ಲಿಲ್ಲ. ಮತ್ತೆ ಇದು ತಗೊಬಂದ್ ಹಾಕಿದ್ದು ನಮ್ಮ ಅಣ್ಣನೇ. ಅದು ಒಳ್ಳೆ ಕೆಟ್ಟದ್ದು ಮಾಡ್ತಾ ಮಾಡ್ತಾ ಒಳ್ಳೆ ದಾರಿ ಒಂದು ಸಿಗ್ಬಿಟ್ಟಿದೆ ನನ್ಗೆ. ಏನಂದ್ರೆ ಒಂದು ಮೀಡಿಯಾ ಫಸ್ಟ್ ಪ್ಲಾಟ್ಫಾರ್ಮ್. ಇವಾಗ ಈ ನಮ್ಮ ಅಣ್ಣಗೆ ಮೊದ್ಲಿಂದ ಒಂದು ಟಾರ್ಗೆಟ್ ಇತ್ತು, ನನಗೆ ರಿಲೇಶನ್ಶಿಪ್ಗಿಂತ ಜಾಸ್ತಿ, ಫ್ಯಾಮಿಲಿ ಕುಟುಂಬಕ್ಕಿಂತ ಜಾಸ್ತಿ ನಾನೊಬ್ಬನೇ ಜೀವನ ಮಾಡಬೇಕು, ನಾನೊಬ್ಬನೇ ಚೆನ್ನಾಗಿರ್ಬೇಕು, ನಾನೊಬ್ಬನೇ ತಿನ್ಬೇಕು, ಮತ್ತೆ ಬಸ್ ನನ್ಗೆ ಬರಬೇಕು, ಮನೆ ಆದಷ್ಟು ನನ್ಗೆ ಬರಬೇಕು ಅಂತ ಇದು ಮಾಸ್ಟರ್ ಪ್ಲಾನ್. ಇದು ನಿಮ್ ತಂದೆಯವರು ಹೇಳ್ತಾರೆ, ನಮ್ಮ ಚಿಕ್ಕ ಮಗನಿಗೆ ಬೆಂಗಳೂರಲ್ಲಿ ಇಂದಿರಾನಗರದಲ್ಲಿ ಒಂದಷ್ಟು ಪ್ರಾಪರ್ಟೀಸ್ ಕೊಟ್ಟಿದೀವಿ, ದೊಡ್ಡ ಮಗನಿಗೂ ಕೊಟ್ಟಿದೀವಿ, ಬಸ್ಸು ಮತ್ತೆ ಈಗ ವಾಸ ಇರುವಂತ ಮನೆ ಸದ್ಯಕ್ಕೆ ನನ್ನ ಜೀವ ಇರೋ ತನಕ ನನ್ನ ತೋಟಿಯಲ್ಲೇ ಇರ್ತದೆ. ತದನಂತರ ಮುಂದೆ ನಾನು ಯಾರಿಗ್ ಬೇಕಾದ್ರೂ ಕೊಡ್ತೀನಿ, ಇಲ್ಲ ವಿಲ್ ಮಾಡ್ತೀನಿ, ಇನ್ನು ಯಾರಿಗ್ ಬೇಕಾದ್ರೂ ಕೊಡ್ತೀನಿ ಅನ್ನೋ ಒಂದು ಮಾತು ಹೇಳ್ತಾ ಇದಾರೆ. ಯಾಕೆ ಆತರ ಭಾವನೆ? ಮಕ್ಕಳು ಸ್ವಂತ ಮಕ್ಕಳು ಎತ್ಕೊಂಡು ಮಕ್ಕಳಿಗೆ ಯಾರಿಗೂ ಕೊಡ್ಬೋದಲ್ಲ? ಇದಕ್ಕೆ ತುಂಬಾ ಕ್ಲಿಯರ್ ಆಗಿ ನಾನು ಡಾಕ್ಯುಮೆಂಟ್ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಇದು ಸ್ಟಾರ್ಟ್ ಆಗಕ್ಕೆ ಮುಂಚೆ ಹೌದು, ತಂದೆ ಮನೆ ಮಾಡಿದ್ರು, ಇಂದಿರಾನಗರಲ್ಲಿ ತಂದೆನೇ ಇದು ಮಾಡಿದ್ದು. ಅದು ಏನ್ ಮಾಡಿದ್ದಾರೆ, ಇಬ್ಬರಿಗೆ ಮಾಡಿದ್ರು, ತನ್ವೀರ್ ತಾಹಿರ್ಗೆ ಅಂತೇಳಿ. ಅದು ಬಿಟ್ಟು TT ಕಾಂಪ್ಲೆಕ್ಸ್ ಅಂತ ಒಂದು ಲಾಲ್ಬಾಗ್ ಅಲ್ಲಿ ಒಂದು ಮಾಡಿದ್ರು. TT ಕಾಂಪ್ಲೆಕ್ಸ್ ಅಲ್ಲಿ 2800 ಸ್ಕ್ವೇರ್ ಫೀಟ್ ಇತ್ತು. ಅಲ್ಲಿ ಒಂದು ಸಿಂಪಲ್ ಆಗಿ ನಮ್ಮ ತಂದೆ ಏನ್ ಹೇಳಿದ್ರು ಅಂದ್ರೆ, ಕರೆಕ್ಟ್ ಆಗಿ ಭಾಗ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಜೊತೆಯಲ್ಲಿ ನೀವಾದ್ರೂ ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಏನ್ ಮಾಡಿದ ನಮ್ಮ ಅಣ್ಣ ತನ್ವೀರ್ ಪಾಷಾ 1994 ಅಲ್ಲಿ ನಮ್ಮ ತಂದೆ ಇಸ್ಕೊಳ್ಳೋ ಹಾಗೆ ಬ್ಯಾಂಕ್ ಅಲ್ಲಿ ಡಾಕ್ಯುಮೆಂಟ್ಸ್ ಇರೋ ಹಾಗೆ ಏನ್ ಮಾಡಿದಾನೆ, ಎಕ್ಸಿಕ್ಯೂಟ್ ಡಾಕ್ಯುಮೆಂಟ್ 2006 ಅಲ್ಲಿ ನೋಟ್ರಿ ಮಾಡ್ಬಿಟ್ಟಿದ್ದಾನೆ. ಅಲ್ಲೂ ಕೂಡ ಇದು ಸಮಸ್ಯೆ ನನ್ಗೆ ಬಹಳ ಒಂದಿತ್ತು. ಅಲ್ಲಿಂದ ನನ್ಗೆ ಮೋಸ ಆಗಿದ್ದು ನಮ್ಮ ಅಣ್ಣಯಿಂದ. ಕುತ್ಕೊಂಡ್ ಮಾತಾಡು ಅಂದ್ರೆ ಇಲ್ಲ. ನಮ್ಮ ತಂದೆಗೆ ಒಂಥರ ಭಯ ತನ್ವೀರ್ ಪಾಷಾ ಅಂದ್ರೆ ಮೊದ್ಲಿಂದ. ಅದು ಒಂದು ನಮ್ಗೆ ಎಲ್ಲ ಹೇಳ್ತಾ ಇದ್ರು, ಯಾವಾಗ್ಲೂ ಒಂದು ಬಂದ್ಬಿಟ್ಟು ನಮ್ಗೆ ಯಾವ ಕಡೆಯಿಂದನೂ ನಾನು ನೋಡ್ಕೊಳ್ಳಿಲ್ಲ. ಸಣ್ಣ ಪುಟ್ರೆ ಹಾಸ್ಪಿಟ್ಲ್ ಇರ್ಲಿ, ಒಂದ್ ಚಿಕ್ಕದು ಫಂಕ್ಷನ್ ಇರ್ಲಿ, ಏನಾದ್ರೂ ಒಂದು ಮಾತುಕತೆ ಇದ್ರೆ ಕೂಡ ನಾನು ನಮ್ಮ ತಂದೆ ನಮ್ಮ ಭಾರ್ಯಾಗಿ ಇಟ್ಕೊಬಿಟ್ಟು ಮತ್ತೆ ನಮ್ಮ ಕುಟುಂಬದವ್ರದೆಲ್ಲ ಸೇರಿ ನಾವು ಹೋಗ್ತಾ ಇದ್ದಿದ್ದು. ಮತ್ತೆ ಎರಡನೇದು, ತಾವು ಬಸ್ ಬಗ್ಗೆ ಕೇಳಿದ್ರು. ಏನಂದ್ರೆ 9th ಬಸ್ಸು ತಂದೆ ಹೇಳಿದ್ರು 50-50 ನಾನು ಕೊಡ್ತೀನಿ ತನ್ವೀರ್ ಪಾಷಾ ಮತ್ತೆ ತಾಹಿರ್ ಪಾಷಾಗೆ ಅಂತ. ನಾನು ಕೇಳಲಿಲ್ಲ ಫೋರ್ಸ್ ಮಾಡಿ. ಆ ರೆಕಾರ್ಡಿಂಗ್ ಇದೆ, ನಮ್ಮ ತಮ್ಮ ಹತ್ರ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ, ಅದು ಶೇರ್ ಮಾಡಿ ದಯವಿಟ್ಟು. ನಮ್ಮ ತಂದೆಗೆ ನಾನು ಮೊದಲು ಕೂಡ ಕೇಳಿದ್ದೆ. ತಂದೆ ಏನ್ ಹೇಳಿದ್ರೆ, ಇರೋದಿಬ್ಬರು ಮಕ್ಕಳು, ನೀವು ಬಸ್ಸು 50-50 ಇಟ್ಕೊಳ್ಳಿ. ಈರೇನಂತಾರಂದ್ರೆ ನಮ್ಮಣ್ಣ, ಇಲ್ಲ ಪರ್ಮಿಟ್ ಮಾತ್ರ ನಾನು ಮೇಲೆ ಮಾಡ್ಕೊಂತೀನಿ, ಅವನ್ ಸಾಯೋವರೆಗೂ ನಾನು 1 ಲಕ್ಷ ಇಲ್ಲಾಂದ್ರೆ 90,000 ನಾನು ಕೊಡ್ತೀನಿ ಅಂತ. ಅದೇ ಮಾತು ಕೋರ್ಟಲ್ಲಿ ಹೇಳಿ, ಅದು ನಡೆಯತ್ತ ಆ ತರ? ಇವಾಗ ಪರ್ಮಿಟ್ ನನ್ನ ಮೇಲೆ ಇಟ್ಕೊಂಡ್ಬಿಟ್ಟು ಇದೇ ಮೋಸ ಏನಾಗಿದೆ ಅಂದ್ರೆ, ಚಿಕ್ಕಪ್ಪ ಇದ್ದಾರೆ ಅಮೀರ್ ಪಾಷಾ ಅಂತ ಹೇಳಿ, ಅವ್ರಿಗೆ ನಾನು ಫೋನ್ ಮಾಡಿ ನಾನು ಕೇಳ್ದೆ, ಏನು ಚಿಕ್ಕಪ್ಪ ಈ ತರ ಕಿಸಾನ್ ಬಸ್ ಓನರ್ ನೀವು, ಅವರು ನಿಮ್ ತಮ್ಮನ್ಗೆ ಅಹಮದ್ ಪಾಷಾಗೆ 50% ನೀವು ಕೊಡ್ತಾ ಇದ್ದೀರಾ ಅಂದ್ರೆ, ಇಲ್ಲ ಇಲ್ಲ, ಅವನ್ ಜೀವ ಮಾಡೋವರೆಗೂ ಇರೋವರೆಗೂ, ಅವ್ನ ಜೀವ ಇರೋವರೆಗೂ ಅವನ್ಗೆ ನಾನು ಕಾಸು ಕೊಡ್ತೀನಿ, ನಂದಾದ್ಮೇಲೆ ಅವನ್ಗೇನ್ ನಾನು ಕೊಡೋದು ಬರೋದಿಲ್ಲ, ಅಗ್ರಿಮೆಂಟು ಇಲ್ಲ ಏನಿಲ್ಲ ಅಂತ ಅವರು ಒದ್ದಾಡ್ತಾವ್ರೆ. ಇದು ಮೋಸ, ಇದು ಆಕ್ಚುಲ್ ಆಗಿ. ಅದು ಇವಾಗ ಅದಕ್ಕೆ ಇದು 2 ಪಾಯಿಂಟ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ. ಡಾಕ್ಯುಮೆಂಟ್ಸ್ ಕೂಡ 7th ನೋಟ್ರಿ ಮಾಡಿದ್ದಾನೆ, 8th ಸ್ಟಾಂಪ್ ಪೇಪರ್ ತಗೊಂಡಿದ್ದಾನೆ, ತಂದೆ ಸಿಂಗಲ್ ಪರ್ಮಿಟ್ ಹಾಕೋಬಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ಪರ್ಮಿಟ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ, ಬಸ್ಸು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ. ಇದು ಒಂದು ಆಗಿದೆ. ಮತ್ತೆ ನಮ್ಮ ಕುಟುಂಬದವರಲ್ಲಿ ಫ್ಯಾಮಿಲಿಯವರು ಹೇಳಿದ್ರು ನನಗೆ, ಮನೆ ಕೂಡ ಮಾಡ್ಕೊಂತ ಇದ್ದಾನೆ. ನಾನು ತಾಲೂಕ್ ಆಫೀಸ್ ಓಡಾಟ ಮಾಡಿ ನಾನು ಆಸ್ತಿಗೆ ಆಸೆ ಬಿಟ್ಟಿಲ್ಲ. ನಾನು ಏನ್ ಕೇಳಿದೆ ಅಂದ್ರೆ, ಹೇಗ್ ಮಾಡ್ಕೊಂತ ಇದ್ದಾರೆ ಅಂದ್ರೆ, ಇದು ಪೇಪರ್ಗಳು ಇದೆಲ್ಲ ಟ್ಯಾಕ್ಸ್ ಪ್ರೊಸೀಜ್ ಎಲ್ಲ ಪೇಮೆಂಟ್ ಮಾಡ್ತಾ ಇದ್ದಾರೆ, ಅದೆಲ್ಲ ಇದೆ. ಮತ್ತೆ ಮೆಜರ್ಮೆಂಟು ಡಿಫ್ರೆಂಟ್ ಮಾಡಿದ್ದಾನೆ, ನೋಟ್ರಿ ಮಾಡ್ಕೊಂಡಿದ್ದಾನಂತೆ. ಇಂದಿರಾನಗರಲ್ಲಿ ಏನ್ ಪ್ಲಾನ್ ಮಾಡಿದ್ದಾನೆ ಅದೇ ಕ್ರಿಮಿನಲ್ ಪ್ಲಾನ್. ಈ ತರ ಹಿ ಈಸ್ ಮಿಸ್ಯೂಸಿಂಗ್, ಮಿಸ್ಪ್ಲೇಡ್ ವಿತ್ ದ ಲಾ, ಈ ತರ ಮಾಡಿ ನಮ್ ಮೋಸ ಮಾಡ್ತಾ ಇದ್ದಾನೆ. ನಾನೇನ್ ಕೇಳ್ಕೊಂತೀನಿ ನಮ್ಮ ಅಣ್ಣಗೆ, ನಾವು ಸಾಯೋವರೆಗೂ
ಮಣ್ಣ ಮೇಲೆ ನಮ್ಮ ಸತ್ ಮೇಲೆ ನಮ್ಮ ಮೇಲೆ ಮಣ್ಣಾಗ್ರೆ ಕೂಡ ಅದು ತಗೊಂಡ್ ಹೋಗೋದಿಲ್ಲ. ಆಲ್ರೆಡಿ 48 ಇಯರ್ಸ್ ನಮಗ್ ಕೊಟ್ಟಿದ್ದಾರೆ ತಂದೆ, ಇಲ್ಲ ಅಂತ ನಾನು ಹೇಳಿದಿಲ್ಲ. ಇಷ್ಟವರೆಗೂ ನೀನು ಲೈಫ್ ಮಾಡಿದ್ಯಾ, ನಾನು ಲೈಫ್ ಮಾಡಿದ್ದೀನಿ. ಈಗ ತಂದೆ ಸ್ಟೇಜ್ ಲಾಸ್ಟ್, ತಾಯಿ ಹೆಲ್ತ್ ಆಯ್ತು, ಇಲ್ಲ ತಾಯಿ ಇವಾಗ ಜೀವನ ಮಾಡ್ತಾ ಇಲ್ಲ, ತೀರೋಗಿದ್ದಾರೆ. ಈಗ ನಾನೇನ್ ಹೇಳ್ತೀನಿ, ತಂದೆ ಇರೋವಾಗೆ ಇನ್ನ ಬಾ, ಮೀಡಿಯಾ ಮುಂದೆ ನೀನ್ ಬಾ, ಕುತ್ಕೊಳ್ಳೋಣ ಇಬ್ರು, 50% ನೀನ್ ಇಟ್ಕೋ, 50% ನಾನು ಇಡ್ತೀನಿ. ಯಾವುದು ಸೈಟೇಷನ್ ಸುಪ್ರೀಂ ಕೋರ್ಟ್ ಪ್ರಕಾರ, ಮೊಹಮ್ಮದಿನ್ ಲಾ ಪ್ರಕಾರ ಕೊಡು, ಜೀವನ ಮಾಡ್ಕೊಂಡು ಹೋಗೋಣ. MBA ಸ್ಟಾಫ್ ಮಿಸ್ಯೂಸ್ ಮಾಡಿದ್ದಾನೆ, ನಾನೇ ಇಲ್ಲ ಇನ್ನು ಇದಕ್ ಮಾಡಕ್ ಬಂದಿದ್ದಾನೆ ಅಂತ. ನಾನು ಆ ತರ ಮಾಡ್ಬೇಕಂದ್ರೆ, ನಾನು ತನ್ವೀರ್ ತರ ಎಷ್ಟು ಕ್ರಿಮಿನಾಲಜಿ ಇದ್ಬೇಕಂದ್ರೆ ನಾನು ಎಲ್ಲೋ ಇರ್ತಾ ಇದ್ದೆ. ನಾನು ಬೆಂಗಳೂರಾಗೆ ಎಂಪ್ಲಾಯ್ ಮಾಡ್ಕೊಂಡ್ಬಿಟ್ಟು ಕೆಲಸ ಕರೆಯಾಗಿ ಮಾಡ್ಬಿಟ್ಟು ನನ್ನ ಸರ್ಟಿಫಿಕೇಟ್ಸ್ ಎಲ್ಲ ನಾನು ಶೇರ್ ಮಾಡ್ತೀನಿ. ಇದೆಲ್ಲ ಸುಳ್ಳು ಹೇಳಿದ್ದು ಸರ್. ಸರ್, ತಾವೆಲ್ಲ ಇಷ್ಟು ಹೇಳ್ತೀರಾ, ಆದ್ರೆ ತಮ್ಮ ತಂದೆನೆ ನಿಮ್ಮ ಮೇಲೆ ಮತ್ತೆ ನಿಮ್ಮ ಮಿಸ್ಸಸ್ ಮೇಲೆ ಒಂದು ಸಲ 2 ಸಲ ಕಂಪ್ಲೇಂಟು ಮಾಡಿದ್ದಾರೆ, NCR ಬೇರೆ ತೋರಿಸಿದ್ದಾರೆ. ನಿಮ್ಮ ಬಗ್ಗೆ ಇಷ್ಟು ಬಾಂಡಿಂಗ್ ಇದ್ರೆ ನಿಮ್ ತಂದೆನೇ ಏನಕ್ಕೆ ಕಂಪ್ಲೇಂಟ್ ಮಾಡ್ತಾರೆ ನಿಮ್ಮ ಮತ್ತೆ ನಿಮ್ಮ ಹೆಂಡತಿ ಮೇಲೆ? ಅದೇ ಪಾಯಿಂಟ್, ಒಳ್ಳೆ ಪ್ರಶ್ನೆ ತಾವು ಕೇಳಿದ್ರ. ಅಲ್ಲಿ ಇದೇ ಪ್ರಶ್ನೆಗೆ ಸ್ವಲ್ಪ ರಿವೈಂಡ್ ಮಾಡಿ, ಸ್ವಲ್ಪ ಪ್ಲೇ ಮಾಡಿ, ಕಂಪ್ಲೇಂಟ್ ತಗೊಂತಾರ ಪೊಲೀಸ್ ಅವರು ಅಂತ ತಾವು ಕೇಳಿದ್ರು. ಯಾಕೆ ತಗೊಂತಾ ಇಲ್ಲ ಅಂದ್ರೆ, ನಾನು ಎಲ್ಲಾದ್ರೂ ಸೈನ್ ಹಾಕ್ತೀನಿ, ಏನಾದ್ರೂ ಕಂಪ್ಲೇಂಟ್ ನೀವು ಬರೀರಿ, ಅವನ್ಗಿಲ್ಲಿಂದ ಕಲ್ಸ್ರಿ ಅಂದ್ರೆ ಏನ್ ಮಾಡಿದೀನಿ ತಂದೆಗೆ? ಇದು ತಂದೆ ಮಾತಿಲ್ಲ, ಇದ್ರ ಹಿಂದೆ ಕ್ರಿಮಿನಾಲಜಿ. ಇವಾಗ ದುಬೈಯಲ್ಲಿ ಒಬ್ಬ ಕೂತಿರ್ತಾನೆ, ಎಕ್ಸಾಂಪಲ್, ಅಲ್ಲಿ ಐಡಿಯಾ ಇನ್ನೊಬ್ಬರು ಕೊಟ್ಟಿರ್ತಾನೆ, ಕೊಟ್ಬಿಟ್ಟು ಇದು ಬಿಹೈಂಡ್ ದಟ್ ಅಕ್ಯೂಸ್ಡ್ ಇರ್ತಾನೆ. ಈ ತರ ನಮ್ಮ ತನ್ವೀರ್ ಪಾಷಾ ಬಂದ್ಬಿಟ್ಟು ಅಕ್ಯೂಸ್ಡ್. ಇನ್ನು ಪ್ಲಾನ್ ಎಲ್ಲ ಇಂದು ತಂದೆಗೆ ಮಿಸ್ಯೂಸ್ ಮಾಡಿರೋದು. ಅಲ್ಲ, ನೀವು ಒಬ್ಬ ಮಗನಾಗಿ ತಂದೆಗೆ ನಿಮ್ಮ ಮೇಲೆ ಏನಕ್ಕೆ ಅಷ್ಟು ದ್ವೇಷ? ನಿಮ್ಮ ಮೇಲೆ ಮತ್ತೆ ನಿಮ್ಮ ಹೆಂಡತಿ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ, NCR ಮಾಡ್ತಾರಂದ್ರೆ ಇರ್ಲಿ, ಅವರು ದೊಡ್ಡ ಮಗನೇ, ನೀವು ಚಿಕ್ಕ ಮಗನೇ, ಅವ್ರ ಮೇಲೆ ಅವ್ರಿಗಿರುವಂತ ಪ್ರೀತಿಗೆ ನಿಮ್ ಮೇಲೆ ದ್ವೇಷ ಬೆಳೆಯೋದಕ್ಕೆ ಏನ್ ಕಾರಣ? ಬೇರೆ ಏನಾದ್ರು ಹಿಂದೆ ಏನಾದ್ರು ಬೇರೆ ಸಮಸ್ಯೆಗಳಾಗಿತ್ತಾ ಏನು? ಸರ್, ಯಾವುದು ಸಮಸ್ಯೆ ಆಗಿಲ್ಲ. ಯಾಕಂದ್ರೆ ನನ್ನ ಜೊತೆ ಪೂರ್ತಿ ಒಂದೊಂದು ಕ್ಲಿಪ್ಪು, ಒಂದೊಂದು ಒಕೇಶನ್ಸ್, ಒಂದೊಂದು ಇವೆಂಟು ಎಲ್ಲ ಏನೇನ್ ನಡೆದಿದೆ, ಸುಖವಾದ, ದುಃಖವಾದ, ಒಳ್ಳೇದು ಕಾರಣ ಏನೇನ್ ನಡೆದಿದೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಇದು ತನ್ವೀರ್ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಇವಾಗ CCTV ಕ್ಯಾಮರಾ ಮನೆಗೆ ಹಾಕೊಂಡ್ಬಿಟ್ಟು ವಿತ್ ಮೈಕ್ ಹಾಕೊಂಡ್ಬಿಟ್ಟು, ಈವನ್ ನಮ್ಮ ತಂದೆಗೆ ಮಾತ್ರೆ ಕೊಡೋದು ಹೆಂಗಂದ್ರೆ, ಅದು ರ್ಯಾಪ್ ಬಿಚ್ಚಿ ಅದು ಡಬ್ಬೆದಲ್ಲಿ ಹಾಕೊಂಡು ತಗೊಂಡ್ಬಿಡ್ತಾನೆ. ಮಾತಾಡೋದು ಹೆಂಗಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಮುಂದೆ ಕ್ಲಿಯರ್ ಆಗಿ ಮಾತಾಡೋ ಅಂದ್ರೆ ಮಾತಾಡಕ್ಕೆ ಬಿಡೋದಿಲ್ಲ. ಒಂದು ಸೆಕೆಂಡ್ ಬಂದ್ಬಿಟ್ಟು ಏನಂತಾನೆ, ಅಬ್ರಾರ್ಥ ಅವ್ರಿಗೆ ಬಿಟ್ಟು ನಾನೇನ್ ಮಾಡ್ಲಿಲ್ಲ, ಅಬ್ರಾರ್ ಸಾರಿ, ಅವನು ಇಷ್ಟು ದೂರ ಪ್ಯಾಂಟ್ ಬಿಚ್ಚಿದ್ದಾನೆ, ನಮ್ಮ ತಾಯಿಗೆ ಬೈದಿದ್ದಾನೆ, ನಮ್ಮ ಅತ್ತಿಗೆ ಬೈದಿದ್ದಾನೆ, ನಮ್ಮ ಹೆಂಡತಿಗೆ ಬೈದಿದ್ದಾನೆ, ನಮ್ಮ ಫ್ಯಾಮಿಲಿ ಏನು ಅವರೆಲ್ಲ ಟ್ರಸ್ ಪಾಸ್ ಮಾಡಿದ್ದು, ಅವನ್ ಕಡ್ಡಿ ತಗೊಬಂದಿದ್ದಾನೆ. ಕಾಲ್ ರೆಕಾರ್ಡಿಂಗ್ ಇದೆ ನನ್ನ ಜೊತೆ, ಅದು ಕಡ್ಡಿ ತಗೊಬಂದು ನಮ್ಗೆಲ್ಲ ಇದು ಮಾಡಿ ಆರೋಪ ಹಾಕಿದಾನೆ ನಮ್ಮ ಮೇಲೆ. ಇದೆಲ್ಲ ಮಾಡಿ ಅದೇ ಮನೆ ಆಚೆ ನಾನು ಯಾಕೆ ಬಿಟ್ಟೆ ಅಂದ್ರೆ, ಇವಾಗ ಇರೋದು ಇಲ್ಲಿ ಪ್ಲಾನ್ ಮಾಡಿದಾರೆ ನನಗೆ ಸಾಯಿಸಕ್ಕೆ, ನನ್ಗೆ ನನ್ನ ಹೆಂಡತಿಗೆ. ಇದು ನಾನು ಓಪನ್ ಆಗಿ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ. ನಾನು NCR ಕೂಡ ನಾನು ಕೊಟ್ಟಿದ್ದೀನಿ. ನನ್ಗೇನಾದ್ರೂ ಹೆಚ್ಚು ಕಡಿಮೆ ಮುಲ್ಬಾಗಲ್ ತಾಲೂಕಲ್ಲಿ ಆಗಿದ್ರೆ, ಕೋಲಾರಿಂದ ಹಿಡ್ದಿ ಟೋಲ್ ಪಾಸ್ ಮಾಡಿ ಆಗಿದ್ರೆ ಕೂಡ ಅಬ್ರಾರು, ತನ್ವೀರ್ ಪಾಷಾ ಇವರಿಬ್ರು ಟಾರ್ಗೆಟೆಡ್. ಇಷ್ಟೆಲ್ಲ ಸಮಸ್ಯೆಗಳನ್ನ ನಿಮ್ ತಂದೆ ಒಟ್ಟಿಗೆ ನೀವು ಮಾತಾಡಿ ಬಗೆಹರಿಸ್ಕೊಂಡ್ರೆ ಸರೋಗುತ್ತಲ್ಲ, ಇಷ್ಟು ಮಾತ್ರಕ್ಕೆ ಬೆಳೆಸ್ಕೊಂಡು ಹೋಗೋದು ಯಾಕೆ ಅಂತ? ಇದು ಬೆಳೀತಾ ಇರ್ಲಿಲ್ಲ. ಇದು ಬೆಳೆಸಿದ ಯಾರಂದ್ರೆ ನಮ್ಮ ತನ್ವೀರ್ ಪಾಷಾ. ಇವಾಗೆ ನನ್ಗೂ ಅಂತಾನೆ ಇಲ್ಲ, ನಮ್ಮ ಅಕ್ಕ ಇದ್ದಾರೆ ನನ್ಕಿಂತ ದೊಡ್ಡವಳು, ಅವಳು ಮನೆಗ್ ಬರ್ಬೇಕಂದ್ರೆ ಕೂಡ ಗೆಸ್ಟ್ ತರ ಬಂದು ಹೋಗ್ತಾರೆ. ನಿಮ್ ಸಿಸ್ಟರ್ಸ್ ಎಲ್ಲ ಯಾರ್ಯಾರು, ಎಲ್ಲೆಲ್ಲಿ? 2 ಸಿಸ್ಟರ್ಸ್. ಒಬ್ರು ಫೇಜರ್ ಟೌನ್ ಅಲ್ಲಿ ವಾಸಿ ಮಾಡ್ತಾ ಇದಾರೆ ಬೆಂಗಳೂರಲ್ಲಿ, ಇನ್ನೊಬ್ರು ರಿಚ್ಮೆಂಟ್ ಟೌನ್ ಅಲ್ಲಿ ವಾಸಿ ಮಾಡ್ತಾ ಇದಾರೆ. ನಿಮ್ ತರನೇ ಅವ್ರನ್ನ ಕೂಡ ಮನೆಗ್ ಬರಕ್ ಬಿಡ್ತಾ ಇಲ್ವಾ? ಹೇಗೆ ಬಿಡ್ತಾ ಇಲ್ಲ. ನಾನು ಹೇಳಿದ್ರೆ ನೀನ್ ಬಾ, ಇಲ್ಲ ಅಂದ್ರೆ ನೀನ್ ಬರ್ಬೇಡ. ಮನೆಯಲ್ಲಿ ದೊಡ್ಡ ಅಕ್ಕ ಇದ್ರೆ ಏನ್ ಹೇಳ್ತಾರೆ, ನೀನ್ ಹೋಗು. ನಮ್ಮ ತಂದೆ ಪಕ್ಕದಲ್ಲಿ ಕೂತಿದಾರ ನೋಡಿ ಚಿಕ್ಕಪ್ಪ, ಅತೀಕ್ ಅಹಮದ್ ಅಂತ, ಅವರು ಎಲ್ಲ ಏನ್ ಗೊತ್ತಿದೆ ಗೊತ್ತಿಲ್ದಾರ ಪಕ್ಕದಲ್ಲಿ ಕೂತಿದ್ದಾರೆ. ಎಷ್ಟೋ ಸತಿ ನಾನು ಫೋನ್ ಮಾಡಿ ನಾನು ಕೇಳ್ದೆ, ನಿಮ್ ಮೇಲೆ ನಾನು ತುಂಬಾ ನಂಬಿಕೆ ನಾನು ಇಟ್ಟಿದ್ದೀನಿ, ದಯವಿಟ್ಟು ನನ್ಗೆ ತಂದೆಗೆ ಮಾತಾಡಿಸಿ, ನೀವು ನಮ್ಮ ತಂದೆ ಆದ್ಮೇಲೆ ಫಸ್ಟ್ ಬರೋದು ಇದಕ್ಕೆ ನೀವು ಇದು ಕ್ಲಾರಿಫಿಕೇಶನ್ ಕೊಡಿ, ಏನಷ್ಟಾಗಿಲ್ಲ. ಆ ತರ ನಾನು ಮಾಡಿದ್ರೆ ಸರ್ FIR ಮಾಡ್ತಾ ಇದ್ರು, ಜೈಲ್ ಒಳಗಡೆ ನಾನು ಇರ್ತಾ ಇದ್ದೆ, ನನ್ಗೆ ಪನಿಷ್ಮೆಂಟ್ ಆಗ್ತಾ ಇತ್ತು. ನನ್ನ ರೆಕಾರ್ಡ್ ನೀವು ಯಾವ ಡೇಟಾಬೇಸ್ ಅಲ್ಲಿ ತೆಗಿತೀರಾ, ನೀವು ಕ್ರೈಮ್ ಅಲ್ಲಿ ಚೆಕ್ ಮಾಡಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಚೆಕ್ ಮಾಡಿ, ನನ್ನ ಸರೌಂಡಿಂಗ್ಸ್ ಅಲ್ಲಿ ಕೇಳಿ, ಇಂದಿರಾನಗರ್ ಅಲ್ಲಿ ಕೇಳಿ, ನಾನು ವಾಸಿ ಮಾಡ್ತಾ ಇರೋದು, ಇವಾಗಿರೋದು ವಾಸಿ ಮಾಡ್ತಾ ಇರೋದು ನೀವು ಕೇಳಿ. ಬಂದ್ಬಿಟ್ರೆ ಇದೆಲ್ಲ ಪ್ರೀ ಪ್ಲಾನ್. ತನ್ವೀರ್ ಪಾಷಾನೇ ಎಲ್ಲ 2016 ಕೇಸ್ ಹಾಕಿದ್ದು. ಏನ್ ಮಾಡಿದಾನೆ, ಕಮ್ಯುನಲ್ ಮಾಡಿದಾನೆ. ನೀನು
ದಲಿತ್ DSS ಅಲ್ಲಿ ದೇವರಾಜ್ ಅಂತ ತೀರೋಗ್ಬಿಟ್ರು ಅವರು. ಅವ್ರಿಗೆ ಇಟ್ಕೊಂಡು 506 ಹಾಕಿದ್ದಾನೆ ನನ್ನ ಮೇಲೆ. ಯಾಕೆ ಹಾಕಿದ್ದಾನೆ? ತನ್ವೀರ್ಗೆ ಕರೀರಿ ಮುಂದೆ, ಏನ್ ಕಾರಣ ಅಂತ ತನ್ವೀರ್ ಹೇಳಿ. ಇದು ಮನೆ ಮರ್ಯಾದಿ, ಇದು ಮನೆ ಅಂತಾನೆ ನೋಡ್ಲಿಲ್ಲ. ಅವನ್ ಮದುವೆ ಮಾಡ್ಕೊಂಡ್ಬಿಟ್ಟು ಅವನ್ ಮನೆ ನೋಡ್ಕೊಂತಾ ಇದ್ದಾನೆ. ಕೆನಡಾಗ್ ಹೋಗ್ಬಿಟ್ಟಿದ್ದ ತಂದೆ ತಾಯಿಗ್ ಬಿಟ್ಟು, ಮೈಸೂರ್ಗೆ ಹೋಗಿ ವಾಸಿ ಮಾಡ್ದ ತಂದೆ ತಾಯಿಗ್ ಬಿಟ್ಟು, ಮನೆ ಸ್ವಂತ ಇದ್ದಿ ಬಾಡಿಗೆ ಮನೆ ತಗೊಂಡಿದ್ದ, ಅಲ್ಲಿ ವಾಸಿ ಮಾಡ್ತಾ ಇದ್ದ. ಮನೆ ಹಿಂದ್ಗಡೆ ಇದ್ದ ಬಾಡಿಗೆ, ಇದು ನಮ್ ತಂದೆ ಇರತ್ತೆ ಕೇಳ್ಕೊಂಡ್ಬಿಟ್ಟು, ಅಲ್ಲಿಂದ ನಮ್ ತಂದೆ ತಾಯಿ ಬೇಡ ಹೋಗು ಅಂತ ಹೇಳಿ ಕಲ್ಸಿದ್ರು ಅವನ್ಗೆ. ಮನೆ ಮೇಲೆ ಫಸ್ಟ್ ಫ್ಲೋರ್ ಕೂಡ ವಾಸಿ ಮಾಡ್ತಾ ಇದ್ದ, ಅಲ್ಲಿಂದ ಕೂಡ ಕಲ್ಸ್ಬಿಟ್ರು. ಸರಿ, ಇವಾಗ ಪ್ರಿಪೇರ್ ಆಗಿ ಇದು ಎರಡೂ ನಾನು ನೋಡ್ಕೊಳ್ಳೋಣ ಅಂತ ಹೇಳಿ ಪ್ರೀ ಪ್ಲಾನ್ ಮಾಡಿ ತಗೊಂಡಿದ್ದು. ನಿಮ್ ತಂದೆಯವರು ವಾಸ ಮಾಡ್ತಾ ಇರೋ ಮನೆ ಮತ್ತೆ ಬಸ್ ಏನಿದೆ, ಇದ್ರ ವಿಚಾರವಾಗಿ ಎಷ್ಟು ದಿನಗಳಿಂದ ನಿಮ್ಗೆ ಇದು ಸಮಸ್ಯೆ ಗಲಾಟೆ ನಡೀತಾ ಇದೆ? ಇದು ಆಸ್ಪತ್ರೆಯಿಂದ ನಾವು ಬಂದ್ರಿವಿಲ್ಲ, ಫಿಲೋಮಿನಾಸ್ ಹಾಸ್ಪಿಟಲ್ ಡಿಸ್ಚಾರ್ಜ್ ಮಾಡಿ ನಾವು ಬಂದಿವಿ 31 ಮೇ ಇಂದ. ಯಾವ ಇಯರ್? 2026 ಬಂದಾಗಿಂದ ಫೋನ್ ಮಾಡೋದು. ನಮ್ಮ ಫ್ಯಾಮಿಲಿಯಲ್ಲಿ ರಿಕಾರ್ಡಿಂಗ್ಸ್ ಇದೆ, ಪ್ರತಿಯೊಂದು ರಿಕಾರ್ಡಿಂಗ್ಸ್ ಅಂತ ಇದೆ. ನಾನು ನಿಮ್ಗೆ ಕೊಡೋಕೆ ಇಷ್ಟಪಡ್ತೀನಿ. ಅದು ಬೇರೆ ಬೇರೆ, ನಾನು ಒಬ್ಬನೇ ಅಂದ್ರೆ ಇದು ಮಾಸ್ಟರ್ ಪ್ಲಾನ್ ಆಗುತ್ತೆ. ಮತ್ತೆ ಬೇಕಂದ್ರೆ ಅವ್ರಿಗೂ ಕ್ಯಾಮ್ರಾ ಮುಂದೆ ನಾನು ತರಿಸ್ತೀನಿ, ಅವ್ರಿಗೂ ಕರ್ಸ್ತೀನಿ. ಏನ್ ಮಾಡಿ ಫೋನ್ ಮಾಡಿ ಕರೀತಾನಂದ್ರೆ, ದಯವಿಟ್ಟು ಬಂದ್ಬಿಡಿ, ಹಾರ್ಟ್ ರೇಟು 25% ಇರೋದು. ಲಾಸ್ಟ್ ಟೈಮ್ ಬಾಡಿ ಹಾಕೊಂಡು ಹೋಗೋಕ್ಕೆ ಆಂಬ್ಯುಲೆನ್ಸ್ ತರಿಸ್ತೀನಿ ನಾನು. ಸತ್ಯವಾಗಿ ನಾನು ಹೇಳ್ತೀನಿ ಸರ್, ನಾನು ನಮ್ಮ ತಂದೆ ಮೇಲೆ ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನು ಅಳು ಬಂದ್ಬಿಡ್ತು ನನಗೆ, ಏನ್ ಈ ತರ ಮಾತಾಡ್ತಾನೆ ಅಂತೇಳಿ. ಇಲ್ಲ ಆಯ್ತು, MICUಗೆ ಶಿಫ್ಟ್ ಮಾಡೋದು, ICUಗೆ ಶಿಫ್ಟ್ ಮಾಡೋದು, ಮನ್ಸಿಗೆ ಬಂದಾಗೆ ಡೇ ಕೇರ್ಗೆ ಶಿಫ್ಟ್ ಮಾಡೋದು, ಮತ್ತೆ ಮನೆಗೆ ಕರ್ಕೊಂಡು ಹೋಗೋದು. ಒಂದು ವಿಡಿಯೋ ಇದೆ ನನ್ನ ಜೊತೆ, ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ಉಸಿರಾಡಕ್ಕೆ ಬಾಧೆ ಇದೆ, ಫೋನ್ ಮಾಡಿ ನನ್ಗೆ ಹೇಳ್ತಾರೆ ಅದರಲ್ಲಿ, ಕರ್ಕೊಂಡು ಹೋಗುವ ಹಾಸ್ಪಿಟಲ್ ತನ್ವೀರ್ ಕರೀರಿ, ಮಾತ್ರೆ ನುಂಗಕ್ಕೆ ತನ್ವೀರ್ಗೆ ಕರೀರಿ. ಆ ಮ್ಯಾನೇಜರ್ ಇದ್ದಾನೆ ಅಫ್ರೋಸ್ ಪಾಷಾ ಅಂತೇಳಿ, ಅವನ್ಗೆ ಫೋನ್ ಮಾಡಿ ನಾನು ಕಳ್ದೆ. ಪಾಣ ನೀನು ತಂದೆ ತುಂಬಾ ಹೆಲ್ತ್ ಡೌನ್ ಇದೆ ಅಂದ್ರೆ, ಈಗ ಉಪವಾಸ ಅಲ್ಲ ಕೂಗ್ಬಿಟ್ರೆ ನಾವು ಉಪವಾಸ ಇಡಬೇಕು. ಟೀ ಕುಡಿತಾ ಇದ್ದೀನಿ, ವಜೂ ಮಾಡ್ತಾ ಇದ್ದೀನಿ, ನಮಾಜ್ ಮಾಡಕ್ಕೆ ಟೈಮ್ ಆಗತ್ತೆ ಅಂತೇಳಿ ಅವರೆಲ್ಲ ಪಕ್ಕದಲ್ಲೇ ಇದ್ದೆ. ಬಂದಿಲ್ಲ. ಅವನು ಇದೇ ಕ್ಯಾಮರಾದಲ್ಲಿ ಪಕ್ಕದಲ್ಲಿ ಓಡಾಡ್ತಾ ಇದ್ದಾನೆ, ಮುಂದೆ ಹಿಂದೆ ಹಿಂದೆ ಮುಂದೆ. ಅವನು ಇನ್ನೊಂದು ಕೆಲಸ ಮಾಡಿದ್ದಾನೆ, ಏನಂದ್ರೆ ಕ್ಯಾಮ್ರಾಗ್ ನೋಡಿ ಹೇಳಿ ನೀವು, ದಾದಾ ಕ್ಯಾಮ್ರಾಕು ದೇಖ್ಕೋ ಬೋಲೋ. ಅವನೇ ಟಾರ್ಚರ್ ಕೊಟ್ಟಿದ್ದಾನೆ ಅಂತ. ಏನ್ ಟಾರ್ಚರ್ ಮಾಡಿದೆ ನಾನು ಅಫ್ರೋಸ್ ಪಾಷಾ? ಏನ್ ಮಾಡಿದೆ? ನಮ್ಮ ತಂದೆ, ಅವ್ರ ತಂದೆಗೆ ಮನೆ ಫ್ರೀ ಕೊಟ್ರು, ನಾವು ಅಬ್ಜೆಕ್ಷನ್ ಹಾಕಿಲ್ಲ, ನಮಗೂ ಬೇಕಾಗೂ ಇಲ್ಲ. ಯಾಕಂದ್ರೆ ಭಿಕ್ಷೆ ಆದ್ರೂ ತಗೊಳ್ಳಿ, ಇಲ್ಲ ಗಿಫ್ಟ್ ಆದ್ರೂ ತಗೊಳ್ಳಿ, ಹೆಂಗಾದ್ರೂ ಮಾಡ್ಲಿ, ಆ ಮನೆ ವ್ಯಾಲ್ಯೂಯೇಷನ್ ತಗೊಂಡ್ರೆ 30-40 lakhs. ಹೆಂಗಿರ್ಬೇಕು? 2 ಕಣ್ಣು 2 ತರ ಇರ್ಬೇಕು. ಅವರು ಬಸ್ಸಲ್ಲಿ ದುಡಿತಾರೆ, ತಿಂತಾರೆ, ಹೆಂಗಾದ್ರೂ ಇರ್ಬೇಕು. ನನ್ನ ಮೇಲೆ ಹೇಳ್ತಾನೆ ಟಾರ್ಚರ್ ಮಾಡಿದೀನಿ. ಏನ್ ಟಾರ್ಚರ್ ಮಾಡಿದೀನಿ ಸರ್? ನಿಮ್ ತಂದೆಗೆ ತುಂಬಾ ವಯಸ್ಸಾಗಿದೆ, ಆರೋಗ್ಯದ ಸಮಸ್ಯೆನೂ ಇದೆ. ನಿಮ್ಮ ಇಬ್ರು ಸಿಸ್ಟರ್ಸ್ನ ಕರ್ಕೊಂಡು ನೀವು ಹೋಗಿ ಒಂದೊಂದ್ಸತಿ ಕನ್ವಿನೆನ್ಸ್ ಮಾಡಿ ಅದನ್ನ ನಿಮ್ಮ ಕುಟುಂಬದಲ್ಲೇ ಬಗೆಹರಿಸ್ಕೊಳ್ಳುವಂತ ಪ್ರಯತ್ನ ನೀವು ಮಾಡ್ಬೋದಲ್ಲ ಸರ್? ನಮ್ಮ ಪೂರ್ತಿ ನಾನು ಎಫರ್ಟ್ಸ್ ಆಗ್ಬಿಟ್ಟೆ. ನಾನು ಇಕ್ಬಾಲ್ ಸರ್ ಅಂತಿದ್ದಾರೆ, ನಮ್ಮ ಪುಪ್ಪ ಅಂತಾರೆ, ನಮ್ಮ ಅಂಕಲ್. ಯಾರಂದ್ರೆ ಅವರು ನಮ್ಮ ತಂದೆ ತಂಗಿ ಹಸ್ಬೆಂಡು. ಅವ್ರಿಗೆ ನಾನು ಹೇಳಿದ್ದೆ. ಮತ್ತೆ ಅತೀಕ್ ಅಹಮದ್ ನಮ್ಮ ಚಿಕ್ಕಪ್ಪಗೆ ಹೇಳಿದ್ದೆ, ಅವರು ರೆಸ್ಪಾನ್ಸ್ ಇಲ್ಲ. ಇವತ್ತು ಹೇಳ್ತೀನಿ, ನಾಳೆ ಹೇಳ್ತೀನಿ ಅಂತ. ಇನ್ನೊಬ್ರಿಗೆ ನಾನು ಹೇಳಿದ್ದೆ, ಅಮೀರ್ ಪಾಷಾ ಅಂತೇಳಿ, ಅದು ಬಸ್ದು ಈ ತರ ಮಾಡಿದಾರಲ್ಲ, ಹೇಳ್ತೀನಿ ನಾನಿಲ್ಲ, ನನಗೆ ಕರಿಯಲ್ಲ ಅಂತ ನಾಟಕ ಮಾಡ್ತಾ ಇದಾರೆ ಇವರು ಅಮೀರ್ ಪಾಷಾ ಅವರು. ಒಂದು ನಿಮ್ ಸಿಸ್ಟರ್ಸ್ ಸಪೋರ್ಟ್ ಇದೆಯಾ? ನಮ್ ದೊಡ್ಡ ಸಿಸ್ಟರ್ ಏನ್ ಹೇಳ್ತಾರೆ ಅಂದ್ರೆ, ಅಯ್ಯೋ ನನ್ಗೆ ತನ್ವೀರ್ ಪಾಷಾ ಹೇಳಿದಾನೆ, ಯಾವುದಕ್ಕೂ ನೀನ್ ಬರಬಾರ್ದು, ನಾನು ನಿಮ್ದೆಲ್ಲ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಬರಬಾರ್ದು ಅಂತಾರೆ. ನಮ್ ಚಿಕ್ಕ ಸಿಸ್ಟರ್ ಫೋನ್ ಮಾಡಿ ಕೇಳ್ದಾಗೆ ಅದು ಏನ್ ಹೇಳ್ತಾರಂದ್ರೆ, ಇಲ್ಲ ನಾನು ಟೈಮ್ ಬಂದ್ರೆ ನಾನು ಬಂದ್ರೆ ಕೂಡ ಕಂಡೀಷನ್ ಆಗಿ ಬರ್ಬೇಕು, ಮನೆ ಬಗ್ಗೆ ಏನು ಕೇಳಬಾರ್ದು, ಪ್ರಾಪರ್ಟಿ ಬಗ್ಗೆ ಕೇಳಬೇಕು, ಪ್ರಾಪರ್ಟಿ ಬಗ್ಗೆ ಕೇಳಬಾರ್ದು, ಮನೇಲಿ ಬಂದ್ಬಿಟ್ಟು ಮಾತಾಡ್ಕೊಂಡು ಹೋಗ್ಬೇಕು, ಬೇರೆ ವಿಷಯ ಮಾತಾಡಬಾರ್ದು. ಮನೆ ತಂದೆದಿತ್ತು, ನಾವು ಬರ್ತಾ ಇದ್ದೀವಿ ಹೋಗ್ತಾ ಇದೀವಿ. ಇವಾಗ ಏನ್ ಹೇಳ್ತಾನೆ, ಓಪನ್ ಡಿಕ್ಲರೇಷನ್ ಕೊಡ್ತಾನೆ, ಮನೆ ನಾನು ಬರ್ಕೊಟ್ಟಿದ್ದಾರೆ. ಯಾರು ಬರ್ಕೊಟ್ಟಿದ್ದು? ನಿಮ್ ತಂದೆ. ನಿಮ್ ತಂದೆ ಏನು ಸ್ಟೆಪ್ ಮದರ್ ಏನಿಲ್ವಾ ನಮ್ಗೆ? ಸ್ಟೆಪ್ ಫಾದರ್ ಏನಿಲ್ಲ, ಒಂದೇ ಓಂ ಸುರಕ್ಷಾ ನಮ್ದೆಲ್ಲ, 2 sisters 2 brothers. ಈ ಕಂಡೀಷನ್ ಹೇಳಿ ಹೇಳ್ತಾನೆ. ನಮ್ ತಂದೆ ಎಷ್ಟು ಭಯ ಬೀಳ್ತಾರ ಅಂದ್ರೆ, ಒಂದೇ ಒಂದ್ ಸರ್ 3 ನೋಟ್ ನಾನು ಮಾಡೋದು. ನೋಡಿ ಸರ್, ನಮ್ ತಂದೆ ಡಾಕ್ಯುಮೆಂಟು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ, ಬಸ್ಸು ಮಾಡ್ಕೊಂಡಿದ್ದಾನೆ, ನನಗೆ ಮೋಸ ಮಾಡಿ ಮನೆ ಕೂಡ ಮಾಡ್ಕೊಂಡಿದ್ದಾನೆ. ಅದರಲ್ಲಿ ನಂಬರ್ 1 ನನಗೆ ಇದು ಬೇಕು, ನ್ಯಾಯ ಬೇಕು.
ಪೂರ್ತಿ 100% ಬೇಡ. ಲಾ ಪ್ರಕಾರ ಏನ್ ಕೇಳುತ್ತೆ 50% ನನಗೆ ಬರಬೇಕು. ನಮ್ ಸಿಸ್ಟರ್ಸ್ ಬೇಡವಾ, NOC ಹಾಕಿ ಕೊಡ್ತಾರೋ ಕೊಡಲ್ವೋ ಅದು ಬೇಡ ನನಗೆ. ಯಾಕಂದ್ರೆ ತಂದೆ ಊಟ ಮಾಡಿ ಬಿಟ್ಟು ನಾವು ತಿನ್ನೋದು ಮುಖ್ಯ. ಒಂದು. ಸೆಕೆಂಡ್ ಪ್ರಶ್ನೆ ಏನಂದ್ರೆ, ನಾನು ಕೇಳ್ಕೊಳ್ಳೋದು ಏನಂದ್ರೆ, ಈ ಕ್ಯಾಮ್ರಾ ಮುಖಾಂತರ ನಾನು ಕೇಳೋದೇನಂದ್ರೆ, ನಮ್ ತಂದೆಗೆ ನನಗೆ ದೂರ ಮಾಡಿದ್ದಾನೆ. ನಮ್ ತಂದೆ ಹೆಲ್ತ್ ಇವಾಗೆ ಸರಿಯಾಗಿ ಹೋಗ್ತಾ ಬರ್ತಾ ಇದೆ. ಈಗ ಮೈಂಡ್ ಅವ್ರಿಗೆ ಕಾನ್ಶಿಯಸ್ ಇದೆ. ನಮ್ ತಂದೆಗೆ ನಾನು ನೋಡ್ಬೇಕು. ಒಂದು. ತಂದೆಗೆ ನಾನು ನೋಡೋ ಹಾಗೆ ನಾನು ಮೀಡಿಯಾ ಹೆಲ್ಪ್ ತಗೊಂತೀನಿ. ಸೆಕೆಂಡ್, ಅವ್ನು ಕ್ರಿಮಿನಲ್. ಅವನು ಅಲ್ಲ, ನೀವು ಪೊಲೀಸ್ ಪ್ರೊಟೆಕ್ಷನ್ ತಗೊಂಬೋದಲ್ಲ, ನಿಮ್ಮ ತಂದೆನ ನೀವು ನೋಡೋದಕ್ಕೆ, ನಿಮ್ಮ ತಂದೆ ಯೋಗಕ್ಷೇಮ ನೋಡೋದಕ್ಕೆ ಬೇರೆ ಇಷ್ಟೆಲ್ಲ ಅವಶ್ಯಕತೆ ಏನು? ನಾನು ಪೊಲೀಸ್ಗೆ ನಾನು ಮಾತಾಡಿದೆ, ಮುಲ್ಬಾಗಲ್ ಪೊಲೀಸ್ ನಾನು NC ಕೊಡುವಾಗ ನಾನು ಹೇಳ್ದೆ. ಅವ್ರು ಏನ್ ಹೇಳಿದ್ರು, NCR ಕೊಟ್ಟಿದ್ಯಪ್ಪ ನೀನು, ನಾನು ತಗೊಂಡಿದ್ದೀನಿ, ಹೋಗಿ ಮನೆಗೆ ಏನಾದ್ರೂ ಕೇಸ್ ಹಾಕಿದ್ರೆ ನಾವು ಬರ್ತೀವಿ ಅಂತಾರೆ. ಅದಕ್ಕಿಂತ ಮುಂಚೆ ನಾವು ಬರಕ್ ರೈಟ್ಸ್ ಇಲ್ಲ ಅಂತಾರೆ ಅವರು. ಕೆಲವೊಂದ್ ಕಡೆ ಏನಂತಾರೆ ಅಂದ್ರೆ, ತಂದೆಯ ಒಂದು ಕೋಟ್ಯಾಂತರ ರೂಪಾಯಿ ಆಸ್ತಿ ಬೇಕು ಮಕ್ಕಳಿಗೆ, ಅದು ಯಾರೇ ಆಗಿರ್ಲಿ, ತಂದೆಯ ಒಂದು ಆರೋಗ್ಯ ಕ್ಷೇಮ ನೋಡ್ಬೇಕಾಗಿರೋದು ಮಕ್ಕಳ ಜವಾಬ್ದಾರಿ ಅಲ್ವಾ? ಇದಕ್ಕೆ ಬಹಳ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರು. ಅಂತ ಮಕ್ಕಳು ಅಂತ ತಂದೆ ತಾಯಿಗೆ ಹುಟ್ಟಿ ನಮ್ ತನ್ವೀರ್ ಪಾಷಾ ತರ ತುಂಬಾ ಜನ ಇದ್ದಾರೆ. ಅವ್ರವ್ರಿಗೆ ಗೊತ್ತಿದೆ, ನಮ್ ತನ್ವೀರ್ ಪಾಷಾ ಅದರಲ್ಲಿ ನಂಬರ್ 1 ನಮ್ಮ ಫ್ಯಾಮಿಲಿಯಲ್ಲಿ, MBS ಫ್ಯಾಮಿಲಿಯಲ್ಲಿ. ಆಸ್ತಿಗೆ ಸಾಯ್ತಾರೋ ಅದು ಅವ್ನು ತಗೊಂಡೋಗಲ್ಲ. ಪಾಪ ಇದೆ, ಶಾಪ ಇದೆ ಅವನ್ಗೆ, ಕರ್ಮ ಇದೆ ಭರತ್ ಅವನ್ಗೆ. ಇವತ್ತಿಲ್ಲ ನಾಳೆ 52-53 ಇಯರ್ಸ್ ಅವನ್ಗೆ. ಚೆನ್ನಾಗಿ ಅವ್ನ ಜೀವನ ಮಾಡಲ್ಲ. ಮರ್ಯಾದೆಗೆ ಕುಡ್ಕೊಬಿಟ್ಟು ನಮ್ ತಂದೆಗೆ ನೋಡ್ಕೊಳ್ಳೋಣ ಬಾ ನೀನು ಬಾ, ನಮ್ಮಿಬ್ರು ಅಕ್ಕನೂ ಬರ್ಲಿ, ಕುತ್ಕೊಂಡ್ಬಿಟ್ಟು ನಾವು ಒಂದಾಗಿ ಆಸ್ತಿ ಪಾಸ್ತಿ ಕ್ಲಾರಿಫಿಕೇಶನ್ ಮಾಡ್ಲಿ. MBS ಕುಟುಂಬ ಇದೆ, ನ್ಯೂಸ್ ಅಲ್ಲಿ ನೀನ್ ಕರೆದಿದ್ಯಲ್ಲ, ಬರ್ಲಿ ಪ್ರೆಸ್ ಅವರು, ಎಷ್ಟು ಜನ ಬರ್ತಾರೆ ಬರ್ಲಿ, ಪ್ರೆಸ್ ಮುಂದೆ ಕುತ್ಕೊಂಡ್ ಮಾಡೋಣ, ಹ್ಯಾಪಿ ಎಂಡಿಂಗ್ ಮಾಡೋಣ. ಒಂದ್ ಪಿಕ್ಚರ್ ಅಲ್ಲಿ ಹೆಂಗೆ ಹ್ಯಾಪಿ ಎಂಡಿಂಗ್ ಆಗುತ್ತೆ ಆತರ ಮಾಡೋಣ. ಇಲ್ಲ, ತಂದೆ ಸತ್ತಿದ್ರೆ ಸಾಕು ಅಂತ ಇವಾಗ ನಾನು ಬರ್ತಾ ಇದ್ದೆ, ನೋಡ್ದೆ ಅಬ್ರಾರ್ ಗ್ಯಾಂಗ್ ಅಲ್ಲಿ ಕೂತಿದೆ. ಹಿಂದೆ ಏನಾದ್ರು ನಿಮ್ ಮೇಲೆ ಏನಾದ್ರು ಬೇರೆ ತರ ಏನಾದ್ರು ಅಲ್ಲೇ ಗಿಲ್ಲೆ ಏನಾದ್ರು ಮಾಡಿಸಿದ್ರ? ಸರ್, ಅವ್ರ ಬಗ್ಗೆ ಅದು ಇದು ಅಂತ ಹೇಳ್ತಾ ಇದ್ರೆ, ಗಲಾಟೆ ಮಾಡ್ತಾರೆ, ಅವ್ರ ಜೊತೆಲಿ ಅವ್ರಿದ್ದಾರೆ ಇವ್ರಿದ್ದಾರೆ ಅಂತ ಏನಾದ್ರು ಸಮಸ್ಯೆ ಆಗಿತ್ತಾ? ಆಗಿದೆ ಸರ್. ಏನಾಗಿದೆ ಅಂದ್ರೆ, ಪ್ರೈವೇಟ್ ಕಾಲ್ ಅಂತ ನಿಮ್ಗೆ ನಾನು ತೋರಿಸಿದೆ ಮೊಬೈಲ್ ಅಲ್ಲಿ. ಈ ಡೇಟ್ಗೆ ನನಗೆ ಫೋನ್ ಮಾಡಿ ನನಗೆ ಧಮಕಿ ಕೊಟ್ರು. ಮುಲ್ಬಾಗಲ್ ಕಡೆ ತಿರುಗಿ ನೋಡಿದ್ರೆ ನಾನು ಏನ್ ಮಾಡ್ಬೇಕು ನಾನು ಮಾಡ್ತೀನಿ. ನಾವು ತಿಂತಾ ಇರೋದು ಅಣ್ಣ, ನನ್ಗೆ ನಿಮ್ಮ ಅಣ್ಣ ಊಟ ಆಗ್ತಾ ಇರೋದು, ನನ್ಗೆ ನಿಮ್ಮ ಅಣ್ಣಗೆ ಏನಾದ್ರು ಆಗಿದ್ರೆ ನಾವು ನಿಂತ್ಕೊಂತೀವಿ ಅಂತ ನನ್ಗೆ ವಾರ್ನಿಂಗ್ ಬಂದಿದೆ. ಯಾರ ಕಡೆಯಿಂದ? ಅದು ನಾನು ಹೇಳ್ತೀನಿ, ಯಾಕಂದ್ರೆ ತುಂಬಾ ದೊಡ್ಡ ವಾರ್ನಿಂಗ್ ನನಗೆ ಬಂದಿದೆ. ಕಂಪ್ಲೇಂಟ್ ಮಾಡಿದಿರಾ ಸ್ಟೇಷನ್ ಅಲ್ಲಿ? ಇವತ್ತು ಬಂದಿದ್ದು ನನ್ಗೆ. ಆ ಕಂಪ್ಲೇಂಟ್ ಮಾಡದಾದ್ಮೇಲೆ ಕೂಡ ನನ್ಗೆ ಒಂದು ಪಾರ್ಟಿ ಹೆಲ್ಪ್ ತಗೊಂಡ್ಬಿಟ್ಟು ಒಬ್ಬ ವ್ಯಕ್ತಿ, ಮುಲ್ಬಾಗಲ್ ವ್ಯಕ್ತಿ, ಅವನ್ ಬಂದ್ಬಿಟ್ಟು ಪವರ್ ಆಗಿ ಮಾತಾಡ್ತಾರೆ ನನ್ಗೆ. ಇವಾಗ ನಾನು ಓಪನ್ ಆಗಿ ಹೇಳ್ತೀನಿ, ನನ್ಗೆ ಹೇಳಿದ್ದಾರೆ ಯಾವುದಕ್ಕೂ ನಾನು ನಿಮ್ಮ ಅಣ್ಣನ್ ಬಿಟ್ಕೊಡೋದಿಲ್ಲ, ಊಟ ಹಾಕಿದ್ದಾರೆ. ನಾನು ಅವ್ರಿಗೆ ಹೇಳ್ದೆ, ಊಟ ಹಾಕಿದ್ದಾರೆ, ನಾನು 2 ಸತಿ ಊಟ ಹಾಕ್ತೀನಿ, ನ್ಯಾಯ ಮಾತಾಡಿ. ನಮ್ಮ ಅಣ್ಣ 5 ಬಸ್ ಓಡಿಸ್ತಾ ಇದ್ದಾರೆ, ನೀವು ಅವ್ರಿಗೆ ಅಟ್ಯಾಚ್ಮೆಂಟ್ ಇದ್ದೀರಾ. ನಾನು 5 ಬಸ್ಸು, ನಾನು ಅಣ್ಣ ನಾವು ಆಗ್ಬಿಟ್ರೆ 10 ಬಸ್ಸು ನಿಮ್ಗೂ ಊಟ ಆಗತ್ತೆ, ನಿಮ್ ಕುಟುಂಬಕ್ಕೂ ಆಗತ್ತೆ, ಒಳ್ಳೆ ಪಾಲಿಸೀಸು ನಾನು ಮಾಡ್ಕೊಡ್ತೀನಿ ಅಂದ್ರೆ ಅವ್ರು ನನಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ತರ ಇದೆ, ಹೇಗೆ ನಾವು ಓಡಾಟ ಮಾಡೋದು? ತುಂಬಾ ಅಂದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ. ನಮ್ಮ ತಂದೆಗೆ ನಾನು ನಾನು ಹೇಳ್ತೀನಿ, ನನಗೆ ಅಳುವು ಕೂಡ ಬರುತ್ತೆ. ಹಬ್ಬ ಆಯ್ತು, ಬಕ್ರೀದು, ನಾನು ನೋಡ್ಲಿಲ್ಲ ನಮ್ಮ ತಂದೆಗೆ. ನಾನು ನಮ್ಮ ಭಾರ್ಯ ನಾವು ಹಬ್ಬನೂ ಮಾಡಲಿಲ್ಲ. ನಾವು ರಂಜಾನ್ ಮಾಡಿದ್ವಿ, ನನ್ನ ಹತ್ರ ವಿಡಿಯೋ ರೆಕಾರ್ಡಿಂಗ್ ಇದೆ. ನಮಾಜ್ ನಾನು ನನ್ನ ತಂದೆ ಹಿಂದೆ ನಾನು ನಮಾಜ್ ಮಾಡಿದೆ. ನಮ್ಮ ಕುಟುಂಬದವ್ರಿಗೆ ನಾನು ಕರ್ಕೊಂಡ್ಬಿಟ್ಟು ನಾನು ನಮಾಜ್ ಅವ್ರ ಹಿಂದೆ ಮಾಡಿದೆ. ನೀನ್ ಎಲ್ಲಿದ್ದೆ ಕೇಳಿದ್ರೆ, ತಾಯಿ ಸಮಾಧಿ ಅಲ್ಲಿರೋದು ಪದಂಗಟ್ಟೆಯಲ್ಲಿ, ಅಲ್ಲೋಗಿ ನಾನು ನಮಾಜ್ ಮಾಡ್ತೀನಿ ಅಂತಾನೆ. ತಾಯಿ ಇರುವಾಗೆ ನೀನು ಹಾಸ್ಪಿಟಲ್ ಬಂದಿಲ್ಲ ನೋಡಕ್ಕೆ. ನಿನ್ನ ಮನ್ಸಿಗೆ ನೀನ್ ಕೇಳ್ಕೊ, ನೀನು ಎಷ್ಟು ಚೆನ್ನಾಗಿ ಡ್ರಾಮಾ ಆಡ್ತಾ ಇದೀಯಾ ಅಂತ. ನಾನು ಮೆಸೇಜ್ ನಿನ್ಗೆ ತನ್ವೀರ್ ಪಾಷಾ, ಇದ್ರ ದುರ್ವಂತ ನಿಮ್ಗೆ ನಾನು ಹೇಳ್ತಾ ಇರೋದು. ದೇವ್ರು ಈ ತರ ಇದ್ರೆ ಆಸ್ತಿನೇ ಎಲ್ಲ ಇಲ್ಲ, ಸುಖ ನಿನ್ಗೆ ನಿದ್ದೆ ಬರ್ತಾ ಇಲ್ಲ. ಏನ್ ಬೆಳಗ್ಗೆ ಆಗಿದ್ರೆ ಏನ್ ಮಾಡ್ತಾನೆ, ತಾಯಿರ್ಗೆ ಏನ್ ಮಾಡ್ಬೇಕು ಅಂತ ನೀನ್ ಯೋಚನೆ ಮಾಡ್ತೀಯ. ನನ್ಗೆ ನೈಟ್ ಎಲ್ಲ ನಿದ್ದೆ ಇಲ್ಲ. ಏನ್ ಮಾಡ್ತಾ ನೀನು ಅಣ್ಣ ಅಂತೇಳಿ. ಇಲ್ಲ, ಜೀವ ಇದು, ಎಲ್ಲರೂ ದೇ ಹ್ಯಾವ್ ಟು ಟೇಸ್ಟ್ ದಿ ಡೆತ್ ಆಫ್ ಲೈಫ್. ನೋ ಬಡಿ ಇಸ್ ಪರ್ಮನೆಂಟ್, ದಿಸ್ ಇಸ್ ನೇಚರ್. ಇದು ಒಂದು ಸತಿ ಹೋಗ್ಲೇಬೇಕು. ಹೋಗ್ಬಿಟ್ರೆ ಏನ್ ಮಾಡ್ತೀವಿ, ತಗೊಂಡ್ ಹೋಗ್ತೀವಿ. ಹಾಕಿದ್ದು ಬೈ ಮೇಲೆ ಮಣ್ಣೆ ತಗೊಂಡ್ ಹೋಗೋದಿಲ್ಲ ನಾವು. ಸರ್, ತಾವು ಹಿಂಗೆ ಹೇಳ್ತೀರಾ, ಬಟ್ ನಿಮ್ ತಂದೆಯವ್ರ ವಿಚಾರದಲ್ಲಿ ಆರೋಪ ಏನಿದೆ ಅಂತಂದ್ರೆ,
ಈ ಹಿಂದೆ 2 ಬಾರಿ ಮೊದಲು ಒಂದು ಮ್ಯಾರೇಜ್ ಆಗಿರುತ್ತೆ ಅಂತ ಅವರಿದ್ದಾಗ್ಲೂ ಈ ತರ ಒಂದು ಸಮಸ್ಯೆ ಬಂದಿತ್ತು. ತದನಂತರ ಕಾರಣಾಂತರಗಳಿಂದ ಮತ್ತು 2ನೇ ಮ್ಯಾರೇಜ್ ಮಾಡ್ಕೊಂಡ್ರಿ. ಅವರಿಂದ ಕೂಡ ಮತ್ತೆ ಬಂದಾಗ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ನನ್ಗೆ ಭಾರಿ ಹಿಂಸೆ ಕೊಡ್ತಾರೆ 2ನೇ ಸೊಸೆ ಅಂತೆಲ್ಲ ಹೇಳ್ಕೊಂಡ್ ಬರ್ತಾ ಇದಾರೆ. ಈಗ ನಿಮ್ ಜೊತೆಗೆ ನಿಮ್ ಮಿಸ್ಸಸ್ ಮೇಲೂ ಕೂಡ ಆರೋಪ ಮಾಡಿದ್ದಾರೆ. ಯಾಕೆ ಅವ್ರ ಮೇಲೆ ಅಷ್ಟೊಂದು ಕೋಪನ ದ್ವೇಷನ ಏನಕ್ಕೆ? ಮೊದಲನೇ ಮದುವೆ ಮಾಡಿದ್ದು ಅದು ನಮ್ಮ ತನ್ವೀರ್ ಪಾಷಾ ತುಂಬಾ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ದ. ಇನ್ವಾಲ್ವ್ಮೆಂಟ್ ಇತ್ತು. ಯಾವ್ದ್ಯಾವ್ದಕ್ಕಂದ್ರೆ ಆಸ್ತಿ ಬಗ್ಗೆ ಡಾಕ್ಯುಮೆಂಟ್ ನಿಮಗೆ ಶೇರ್ ಮಾಡಿದ್ದೀನಿ, ಅದು ಒಂದು ಡಿಸ್ಟರ್ಬ್ ಮಾಡಿ ಮ್ಯಾರೇಜು ಡಿಸಾಲ್ವ್ ಮಾಡ್ದ. ಡೈವರ್ಸ್ ನಾನು ಕೊಡಬೇಕಾಗಿತ್ತು, ಕೊಟ್ಬಿಟ್ಟೆ. ತುಂಬಾ ಡಿಸ್ಟರ್ಬೆನ್ಸ್ ಮಾಡಿಬಿಟ್ಟ. ಒಡವೆ ಕೂಡ ಏನು ಮಾಡಿದ್ದಾನೆ, ಸ್ವಲ್ಪ ಒಡವೆ ಡೂಪ್ಲಿಕೇಟ್ ಮಾಡಿದ್ದಾನೆ, ಸ್ವಲ್ಪ ಒಡವೆ ಒರಿಜಿನಲ್ ಕೊಟ್ಟಿದ್ದಾನೆ. ಅವಳು ಎಲ್ಲ ನನಗೆ ಪ್ರಶ್ನೆ ಮಾಡಿ ಕೇಳ್ತಾ ಇದ್ಲು, ತನ್ವೀರ್ಗೆ ಕೇಳ್ತಾ ಇರಲಿಲ್ಲ. ಅದು ಜೀವನ ಮಾಡೋಕ್ಕೆ ತುಂಬಾ ನನಗೆ ಪ್ರಾಬ್ಲಮ್ ಇತ್ತು. ನಮ್ಮ ತಂದೆ ಹೇಳಿದ್ರು ಈ ಥರ ಇದೆ ಅಂದರೆ, ತಂದೆ ಹೇಳಿದ್ರು ಸರಿ ನಿನ್ನಿಷ್ಟ, ಡಿಸಾಲ್ವ್ ಮಾಡ್ಕೊತೀಯ ಡಿಸಾಲ್ವ್ ಮಾಡ್ಕೊ ಅಂತೇಳಿ ನಾನು ಡಿಸಾಲ್ವ್ ಮಾಡಿಬಿಟ್ಟೆ. ಡೈವರ್ಸ್ ನಾನು ಕೊಟ್ಬಿಟ್ಟೆ. ನಂಬರ್ 1. ನಂಬರ್ 2, ನಮ್ಮ ತಂದೆನೇ ಹುಡ್ಕಾಡಿ ಮದುವೆ ಮಾಡ್ಕೊ, ಹೊಸ ಜೀವನ ನಾವಿದ್ದೀವಿ ಅಂತೇಳಿ ಮನೆಯಲ್ಲೇ ನಮಗೆ ಮದುವೆ ಮಾಡಿಸಿ ಒಳ್ಳೆ ಜೀವನ ಕೊಟ್ಟರು. ಹೆಂಗಂದ್ರೆ ನನಗೆ ನಮ್ಮ ಫ್ಯಾಮ್ಲಿಗೆ ಸಪೋರ್ಟು, ಮತ್ತೆ ಬಂದ್ಬಿಟ್ಟು ನಮ್ಮ ಲೀಗಲ್ಲು ಸಪೋರ್ಟು. ಅವಾರ್ಡ್ಸಲ್ಲಿ ಅವ್ರ ಕಂಪ್ನಿ ಹೆಸರು ಹಾಕೊಳ್ಳೇ ಇಲ್ಲ, ಲಾ ಮಾಸ್ಟರ್ಸ್ ಅಂತ ಹಾಕೊಳ್ಳಿಲ್ಲ. MBS TM ಲಾ ಮಾಸ್ಟರ್ಸ್ ಅಂತ ಹಾಕೋದ್ರೆ ಕೂಡ ಉಫ್ ಅಂತ ಹೇಳ್ತಾ ಇರಲಿಲ್ಲ. ಅವ್ರಿಗೂ ನಮ್ಮ ತಂದೆ ತಾಯಿ ತೀರೋಗ್ಬಿಟ್ಟಿದ್ದಾರೆ. ತೀರೋಗ್ಬಿಟ್ರೆ ಅಂದರೆ ಅಪ್ಪ ಅಂದರೆ ನಮ್ಮಪ್ಪ ಅಂತೇಳಿ ಅವರು ಯಾವಾಗಲೂ ಹೇಳೋದು ನಮ್ಮ ಮಿಸ್ಸಸ್ಸು. ಅವರು ಇದ್ದಾರೆ, ಬಂದಿದ್ದಾರೆ. ಇದರಲ್ಲೇ ಕಂಟಿನ್ಯೂ ಮಾಡಿ ಅವ್ರ ಬಗ್ಗೆ ಅವರೇ ಹೇಳಲಿ ಅವ್ರ ಬಾಯಿಂದ. ನಾನು ಹೇಳಿದ್ರೆ ಅದು ಫೇವರ್ ಮಾಡ್ದಂಗೆ ಆಗತ್ತೆ. ಅವ್ರು ಯಾರ್ಯಾರು ಪ್ರೀ ಪ್ಲಾನ್ ಮಾಡಿದ್ದಾರೆ, ಅವ್ರು ಯಾವ ಥರ ಇದು ಮಾಡಿದ ಅಂತ ಇಲ್ಲಿವರೆಗೂ ನಾನು ಹೇಳಿ ನಾನು ಮುಗಿಸ್ತೀನಿ. ಫೈನಲ್ ಆಗಿ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕನ್ಕ್ಲೂಷನ್ ಆಗಿ ಏನಾದ್ರೂ ಸಾಲ್ವ್ ಮಾಡ್ಕೋಬೇಕಂದ್ರೆ ನೀವೇನ್ ಮಾಡೋದಕ್ಕೆ ತಯಾರಿದ್ದೀರಾ? ಸಾಲ್ವ್ ಮಾಡ್ಕೋಬೇಕಂದ್ರೆ ಇವಾಗ ನಂಬರ್ 1 ಆಸ್ತಿ ಬಗ್ಗೆ ನಾನು ಕೇಳ್ತಾ ಇಲ್ಲ. ಫಸ್ಟು ತನ್ವೀರು, ನಮ್ಮ 2 ಅಕ್ಕ, ನಮ್ಮ ಫ್ಯಾಮಿಲಿಯಲ್ಲಿ ಕುಟುಂಬದವರಲ್ಲಿ ಇದ್ದಾರೆ, ವೆಲ್ ವಿಷರ್ಸ್ ಇದ್ದಾರೆ. ಅಸದುಲ್ಲಾ ಹಜರತ್ ಅಂತಿದ್ದಾರೆ ಮುಲ್ಬಾಗಲಲ್ಲಿ. ತುಂಬಾ ಅವ್ರಿಗೆ ಪಿನ್ ಟು ಪಿನ್ ಗೊತ್ತು. ಅವ್ರಿಗೆ ನಮ್ಮ ಅಣ್ಣ ಇಷ್ಟಪಡೋದಿಲ್ಲ, ಬಿಟ್ಟಾಕಿ. ಇಕ್ಬಾಲ್ ಸಾಹೇಬ್ರು ಅಂತಿದ್ದಾರೆ, ನಮ್ಮ ಪುಪ್ಪ, ಅವರು ಬರಲಿ, ಅವ್ರಿಗೂ ಯಾರಾದ್ರೂ ಅವರು ಕರೆಕ್ಟಾಗಿ ಮಾತಾಡ್ತಾರೆ. ಮತ್ತೆ ಬಂದ್ಬಿಟ್ಟು ಅವನು 1-2 ಜನ ಕರೀಲಿ, ಕುತ್ಕೊಂಡ್ಬಿಟ್ಟು ಇದು ಫಸ್ಟು ಫ್ಯಾಮಿಲಿಯಲ್ಲಿ ನಮ್ಮ ತಂದೆ ಹೆಲ್ತ್ ರಿಪೋರ್ಟ್ ಏನಿದೆ ಅಂತ ಫಸ್ಟು ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ಟು ಒಂದು ಪ್ರೀತಿಯವಾಗಿ ಇದು ಮೀಡಿಯಾ ಒಂದು ರಿಲೇ ಕೊಳ್ಳಿ, ನಾವೆಲ್ಲ ಒಂದಾಗಿದ್ದೀವಿ ಅಂತ ಫಸ್ಟ್ ಇದು ರಿಲೇ ನಾವು ಕೊಡೋಣ. ನಂಬರ್ 1. ನಂಬರ್ 2, ಎರಡನೇದು ನಾನು ಹೇಳ್ತೇನೆಂದ್ರೆ ಆಸ್ತಿ ಪಾಸ್ತಿ ಬಗ್ಗೆ ತಂದೆ ರತ್ತೆ ಏನ್ ಮಿಸ್ಗೈಡ್ ಮಾಡಿ ಏನೋ ಲಾ ಬಗ್ಗೆ ಹೆಂಗ್ ಮಿಸ್ಯೂಸ್ ಮಾಡಿದಾನೆ, ಪ್ಲೇ ಮಾಡಿದಾನೆ, ಅದು ಡಾಕ್ಯುಮೆಂಟ್ಸ್ ಎಲ್ಲ ಮುಂದಕ್ಕೆ ತಗೋಬರ್ಲಿ. ತಂದೆ ತೀರ್ ಮೇಲೆ ವಾದೆ ಮಾಡಿದ್ದಾರೆ, ಅಷ್ಟರಿಗೂ ಕೊಡಬೇಡ ಅಂದ್ರೆ ನಾನು ಆ ಥರ ನಾನು ಮಾಡಿದಿದ್ರೆ ತನ್ವೀರ್ ಸುಮ್ಮನೆ ಇರ್ತಾ ಇದ್ನಾ? ಇಲ್ಲ. ಅದೆಲ್ಲ ಮುಂದೆ ತಗೋಬರ್ಲಿ. ನಮ್ಮ ಸಿಸ್ಟರ್ಸ್ ಬೇಗ ಅಂದ್ರೆ ಪಾರ್ಟಿಷನ್ ಡೀಡ್ ಸೈನ್ ಮಾಡೋಣ. ನಮ್ಮ ಸಿಸ್ಟರ್ಸ್ ಬೇಡ ಅಂತ ಹೇಳಿ ಬರ್ತ್ಕೊಳ್ಳಿ. ಮತ್ತೆ ಒಡವೆ 12 kgs ಇದೆ, 12 kgs ಒಡವೆ, 1-2 kg ಇಲ್ಲ. ಏನಾಗಿದೆ ಅದು ಬಂದ್ಬಿಟ್ಟು ಪಾರ್ಟಿಷನ್ ಮಾಡೋಣ, ಅದು ಈಕ್ವಲ್ ಆಗಿ ಡಿವೈಡ್ ಮಾಡೋಣ. ಮತ್ತೆ 3ನೇದು ಬಂದ್ಬಿಟ್ಟು ಮನೇದೇನಿದೆ ಅದು ಕೂಡ ನಮ್ಮ ಸಿಸ್ಟರ್ಸ್ ಬೇಡ ಅಂದ್ರೆ 50-50 ನಾವು ಎತ್ಕೊಳ್ಳೋಣ. ಅದು ಮಾಡ್ಕೊಂಡ್ಬಿಟ್ಟು ನಾವು ಜೀವನ ಮೊದಲು ಹೆಂಗೆ ರೆಸ್ಪೆಕ್ಟಬಲ್ ಹೋಗ್ತಾ ಇದೀವಿ, ಇಡೀ ಮುಲ್ಬಾಗಲ್ ತಾಲೂಕು ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ. ನನಗೆ ಮೋಸ ಮಾಡಿದ್ದಾರೆ ಅದು ಮೆಸೇಜ್ ಹೋಗದೆ. ಮತ್ತೆ ಬಂದ್ಬಿಟ್ಟು ಇವಾಗ ಒಟ್ಟಿಗಾಗಿದ್ದೀರಾ, ಫ್ಯಾಮಿಲಿ ಯಾವಾಗಲೂ ಒಂದೇ ಅಂತೇಳಿ ಒಂದು ಬರುತ್ತೆ. ಅದು ಲಾಸ್ಟಲ್ಲಿ ನಾನು ಹೇಳಕ್ಕೆ ಈ ಮಾತೇಳಿ ನಾನು ಮುಗಿಸ್ತೀನಿ ಸರ್. ಈ ಪ್ರಯತ್ನ ಅಂತೂ ನೀವು ಖಂಡಿತ ಮಾಡ್ತೀರಾ? ನಾನು ಇದು ಮೆಸೇಜ್ ನಾನು ತನ್ವೀರ್ ಪಾಷಾ ಸಿಕ್ಕಿದ್ರೆ ನಿಮ್ಗೆ ಅವಾಯ್ಡ್ ಮಾಡಬೇಡಿ, ತನ್ವೀರ್ ಪಾಷಾ ಕರೀರಿ, ಕೇಳಿ. ನಿಮ್ಮ ತಮ್ಮ ಓಪನ್ ಆಗಿ ನನಗೆ ಇದು ಪ್ರೆಸ್ ಕಾನ್ಫರೆನ್ಸ್ ಕೊಟ್ಟಿದ್ದಾರೆ, ನಿಮ್ಗೆ ಕರೀರಿ ಅಂತ ಹೇಳ್ತಾ ಇದ್ದಾರೆ. ಅವರು ಸತ್ಯವ ನಿಜ ಅಂತೇಳಿ ಇದ್ರೆ ಮಧ್ಯದಲ್ಲಿ ಭಗವದ್ಗೀತಾ ಅಂತ ಕುರಾನ್ ಇದೆ ಮುಸ್ಲಿಮ್ಸ್ಗೆ, ಅದು ಇಟ್ಕೊಳ್ಳೋಣ ಮುಂದೆ, ಸಾಕ್ಷಿ ಮಾಡೋಣ. ಸಾಕ್ಷಿ ಮಾಡ್ಬಿಟ್ಟು ಅವನ್ ಏನೇನ್ ಮಾಡಿದಾನೆ ಎಲ್ಲ ನಿಜ ಹೇಳಿ. ಇಲ್ಲ ಅಂದ್ರೆ ದೇವ್ರ ಮೇಲೆ ನಾನು ಬಿಡ್ತೀನಿ, ಎಲ್ಲ ದೇವ್ರ ಮೇಲೆ ಬಿಡ್ತೀನಿ. ಕುತ್ಕೊಂಡ್ಬಿಟ್ಟು ನಾವು 4 ಜನ ರಿಲೇ ಕೊಡೋಣ, ನಾವೆಲ್ಲ ಒಂದಾಗಿದ್ದೀವಿ ಅಂತ ತಂದೆ ಜೊತೆಲಿ ಇದ್ ಮಾಡೋಣ. ಮತ್ತೆ ಒಂದು ಬರ್ಡೇ ಮಾಡಿದ್ರು ಇವರು, ಅದ್ರಲ್ಲಿ ಏನ್ ತೋರಿಸಿದ್ರು ಅಂದ್ರೆ ನಾನೇ ತನ್ವೀರ್ ಪಾಷಾ ನನ್ನ ಫ್ಯಾಮಿಲಿನೇ ನೋಡ್ಕೊಂತಾ ಇರೋದು, ನಾನೇ ಕರೆಯೋದು ಫಂಕ್ಷನ್ನು ಅಂತ ಮಾಡ್ತಾ ಇದ್ದ. ಅದು ಎಂಥ ಟೈಮಲ್ಲಿ ಮಾಡಿದಾನಂದ್ರೆ, ತಂದೆ ರಿಪೋರ್ಟ್ಸ್ ನಿಮ್ಗೆ ಶೇರ್ ಮಾಡಿದ್ದೀನಿ, ವಂಶೋದಯದಿಂದ ಬಂದಿದ್ದು ಎಷ್ಟು ವೀಕ್ ಆಗಿದೆ ಅಂತೇಳಿ. ಅದು ಆಗಿದ ತಕ್ಷಣ ಬರ್ಡೇ
ಬರ್ಡೇ ಸೆಲಿಬ್ರೇಷನ್ ಇಲ್ದಿರ ಜನ್ಮದ ತಿಥಿ ಆಗ್ಬಿಡ್ತಾ ಇತ್ತು. ನನಗೆ ಯಾವಾಗಲೂ ಕೂಡ ನೋಡೋಣ ಅಂದರೆ SP ಆಫೀಸಿಂದ ನನಗೆ ಫೋನ್ ಬರ್ತಾ ಇತ್ತು, ನೀವು ಅಲ್ಲಿ ಹೋಗ್ಬಾರ್ದು, ಫಸ್ಟ್ ಇಲ್ಲಿ ಸ್ಟೇಟ್ಮೆಂಟ್ ಕೊಡಿ ಮತ್ತೆ ಹೋಗಿ ಅಂತ. ನಾನು ಎಷ್ಟು ಹೆದರ್ತಾ ಇದ್ದೀನಿ ಅಂದರೆ SP ಆಫೀಸ್ಗೆ ಹೋಗೋದಾ, ನಮ್ಮ ತಂದೆ ನೋಡೋಕೆ ಹೋಗೋದಾ, ಇಲ್ಲಾಂದರೆ ಮುಲ್ಬಾಗಲಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರಿಗೆ ಆನ್ಸರ್ ಮಾಡಲಾ, ಇಲ್ಲಾಂದರೆ ನ್ಯೂಸ್ ಅವ್ರಿಗೆ ಆನ್ಸರ್ ಮಾಡಲಾ, ಇಲ್ಲ ಅಂದರೆ ನಾನು ಅಬ್ರಾರ್ ಅಟ್ಯಾಕ್ ಹ್ಯಾಂಡಲ್ ಮಾಡಲಾ, ಇಲ್ಲ ನಮ್ಮ ಮ್ಯಾನೇಜರ್ ಒಂದು ಕಡೆ ಏನು ಮಾಡ್ತಾನೋ ಪ್ಲಾನ್ ಮಾಡಿ ಸ್ಟಾಫಿಗೆ ಬಿಡ್ತಾನಂತ ಅದು ಯೋಚನೆ ಮಾಡಿ ಇಲ್ಲಿ ನಾನು ಲೇಟ್ ಯಾಕೆ ಮಾಡಿದ್ದು ಅಂತ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ನಾನು ಹೇಳ್ತೀನಿ. ಯಾಕೆ ಲೇಟ್ ಮಾಡಿದ್ದು ಅಂದರೆ ಇವತ್ತಿಗೆ 2.5 months ಆಗಿದೆ. ಆಫ್ಟರ್ ದಟ್ ನಾನು ಯಾಕೆ ಬಂದೆ ಕ್ಯಾಮ್ರಾ ಮುಂದೆ ಅಂದರೆ ತುಂಬ ವೇಟ್ ಮಾಡಿ ನಾನು ಅರ್ಜೆಂಟ್ ಮಾಡ್ದಿರ ನಾನು ನಮ್ಮ ಅಣ್ಣ ಬರ್ತಾನೆ ಅಂತ ಯಾರ್ಯಾರಿಗೂ ನಾನು ಹೇಳ್ಕೊಡ್ಸಿದ್ದೆ. ಯಾರಂದರೆ ಔಟರ್ಸ್ ಇಲ್ಲ, ಫಸ್ಟು ಫ್ಯಾಮಿಲಿಯವ್ರಿಗೆ, ನಮ್ಮ ಕುಟುಂಬದವ್ರಿಗೆ, MBS ಫ್ಯಾಮಿಲಿಗೆ. ಸೆಕೆಂಡ್ ಬಂದ್ಬಿಟ್ಟು MBS ವೆಲ್ವಿಷರ್ಸ್ ನಾನು ಕಳಿಸ್ದೆ. ಎಲ್ಲ ಕಡೆ ನನಗೆ ರಿಸಲ್ಟ್ ಬಂದು ನಿಮ್ಮ ಅಣ್ಣ ಸರಿ ಇಲ್ಲ, ಅವನು ಹೆಂಗೆ ನ್ಯೂಸಲ್ಲಿ ಕೊಟ್ಟಿದ್ಯಾ ಅದೇ ಅವನು ಸ್ಟೇಟ್ಮೆಂಟ್ ಇಟ್ಕೊಂಡು ಕೂತಿದ್ದಾನೆ, ನಿಮ್ಮ ತಂದೆ ಬಸ್ ಇಲ್ಲ, ಮೋಸ ಮಾಡಿ ಬಸ್ ಇಲ್ಲ ಬರ್ಕೊಂಡು ಏರೋಪ್ಲೇನ್ ಸಿಗ್ದಂಗೆ ಆಗಿದೆ ಅವನಿಗೆ, ಅದಕ್ಕೆ ಅದೇ ಇದರಲ್ಲಿ ಇದಾನವನು, ಅವಾಗೆ ನಾವು ಮಾತಾಡೋದಿಲ್ಲ ಅಂದರು. ಮತ್ತೆ ನಾನು ವೇಟ್ ಮಾಡಿ ಏನಪ್ಪ ಮಾಡಬೇಕು ಅಂತೇಳಿ ಮತ್ತೆ ಮುಲ್ಬಾಗಲ್ ಬಂದೆ, NC ಕಂಪ್ಲೇಂಟ್ ಕೊಟ್ಟೆ, ನಾನು ಯಾರ್ಯಾರ ಮೇಲೆ ಡೌಟ್ ಇತ್ತು ಅಂತ. ಮತ್ತೆ ನಾನು ನ್ಯೂಸ್ ಅವ್ರಿಗೂ ಯಾರಿಗೂ ಹೇಳಿದಾರಂತೆ, ನಾನು ಹೇಳೋದಿಲ್ಲ, ನ್ಯೂಸಲ್ಲಿ ಕೊಡಬೇಡಿ ಅಂತ ಹೇಳಿದ್ದಾರೆ, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಅದು ನ್ಯೂಸ್ ಮಾಡಿದ್ರೆ ರಿಲೇ ಮಾಡಬೇಡಿ, ರಿಲೇ ಮಾಡಿದ್ರೆ ಡಿಲೀಟ್ ಮಾಡಿ ಅಂತ ಹೇಳಿ. ಯಾಕೆ ಡಿಲೀಟ್ ಮಾಡ್ತೀರಾ? ನಾನೇನು 100% ಕೇಳ್ತಾ ಇದ್ದೀನಾ? 50%. ಸರ್, ನಮ್ಮ ತಂದೆ ಹೇಳಲಿ, ನಮ್ಮ ಅಣ್ಣ ಹೇಳಲಿ, ಅಯ್ಯೋ ನನ್ನ 6 ಬಸ್ ಇದೆ, 5 ಬಸ್ ನಾನು ಲೀಸ್ಗೆ ಓಡಿಸ್ತಾ ಇದ್ದೀನಿ, 4 ಕಾರ್ ಇದೆ ನನಗೆ, ನಾನು ಚೆನ್ನಾಗಿದ್ದೀನಿ, ನಿನ್ಗೆ ಒಂದು ಸ್ವಲ್ಪ ಕೊಡ್ತೀನಿ, ನನಗೆ ಆಸೆ ಜಾಸ್ತಿ ಇದೆ, ಸ್ವಲ್ಪ ಜಾಸ್ತಿ ತಗೊಂತೀನಿ ಅಂತ ದೇವರಾಣಿಗೂ ನಾನು ಬಿಟ್ಕೊಡ್ತೀನಿ, ಕೋರ್ಟ್ಗೆ ಹೋಗೋದಿಲ್ಲ, ನನ್ನ ಭಾಗನೂ ಬೇಡ ಅದು. ಇಷ್ಟೆಲ್ಲ ಸಮಸ್ಯೆ ಇರ್ಬೇಕಾದ್ರೆ ಲೀಗಲ್ ಆಗಿ ಏನ್ ಯಾವ ರೀತಿ ಫೈಟ್ ಮಾಡ್ತಾ ಇದ್ದೀರಾ ನೀವು? ಸರ್, ಲೀಗಲ್ ಅಂದ್ರೆ ಒಳ್ಳೆ ಪ್ರಶ್ನೆ. ಲೀಗಲ್ ಅಂದ್ರೆ 12 years ಆಗತ್ತೆ, 15 years ಆಗತ್ತೆ ಕೇಸು. ಮತ್ತೆ ಬಂದ್ಬಿಟ್ಟು ಪೇಪರಲ್ಲೂ ಇವಾಗ ಇರೋ ಅವಮಾನ, ಒಂದು ಕಡೆ ರಾಂಗ್ ಸೈಡ್ ತೋರಿಸಿದ್ದಾರೆ ಪೇಪರಲ್ಲಿ, ಆಸ್ತಿಕ್ಕೋಸ್ಕರ ಮಗ ಮತ್ತೆ ಸೊಸೆ ಪ್ರಾಣ ಬೆದರಿಕೆ ಅಂತ. ಈಗ ನಾನು ಇದೇ ಟೈಟಲ್ ಕೊಡ್ತೀನಿ, ಆಸ್ತಿಕ್ಕೋಸ್ಕರ M. ಅಬ್ದುಲ್ ರಫೀಕ್ ಸಾಬ್ ಎಲ್ಡರ್ ಬ್ರದರ್ ತನ್ವೀರ್ ಪಾಷಾ ಪ್ರಾಣ ಬೆದರಿಕೆ ಯಾರಿಗೆ? ತಾಹಿರ್ ಪಾಷನ್ಗೆ. ಮುಲ್ಬಾಗಲ್ ಬಂದ್ರೆ ಸಾಯಿಸ್ತೀನಿ ಅಂತ ನಾನು ಈ ಟೈಟಲ್ ನಾನು ಕೊಡ್ತೀನಿ ಸರ್, ಕ್ಲಿಯರ್ ಆಗಿ. ನಮ್ಮ ಅಣ್ಣ ಒಳ್ಳೆಯವನೇ, ಬಟ್ ಏನಂದ್ರೆ ಇದು ಕ್ರಿಮಿನಾಲಜಿ ಮೈಂಡಲ್ಲಿ ಇಟ್ಕೊಂಡಿದಾರಲ್ಲ ನಮ್ಮಣ್ಣ, ಅದು ಮಾತ್ರ ತೆಗಿಬೇಕು, ವಾಶ್ಔಟ್ ಆಗ್ಬೇಕು. ಅವನೇನಾದ್ರೂ ಇದರಲ್ಲಿ ಆಸ್ತಿ ಪಾಸ್ತಿ ಇಟ್ಕೊಂಡು ಗೆಲ್ಬಿಟ್ರೆ ಕೂಡ ಒಂದು ರೀತಿಯಲ್ಲಿ ಜೀವನ ಚೆನ್ನಾಗಿ ಮಾಡೋದಿಲ್ಲ. ಅವನು ಫ್ಯಾಮಿಲಿಯಲ್ಲಿ ಬೌಂಡಿಂಗು ಮೊದಲಿಂದಾನೇ ಸರಿ ಇಲ್ಲ, ಅವನು MBS ಫ್ಯಾಮಿಲಿಯಲ್ಲಿ ಸರಿ ಇಲ್ಲ. ಇರ್ಬೋದು ಯಾರ್ಯಾರಿಗೂ ಸ್ಟಾಫ್ ಇಟ್ಕೊಬಿಟ್ಟು, ರೌಡೀಸ್ ಇಟ್ಕೊಬಿಟ್ಟು, ಫ್ರೆಂಡ್ಸ್ ಇಟ್ಕೊಬಿಟ್ಟು ಮಿಸ್ಯೂಸ್ ಮಾಡ್ಬೋದು, ಗೆಲ್ಬೋದು. ಎಲ್ಲೋ ಒಂದ್ ಕಡೆ ಸೋಲ್ತಾನ, ದೇವ್ರು ತೋರಿಸ್ತಾನೆ. ರೈಟ್ ಸರ್, ಥ್ಯಾಂಕ್ ಯು, ನಮಸ್ಕಾರ.